ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗರಗುಗರೆ. ವೆಲ್ಕಮ್ ಟು ದಿ ಗರಗುಗರೆ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಇದು ಗರಗುಗರೆ ಯೂಟ್ಯೂಬ್ ಚಾನಲ್ 10ನೇ ತರಗತಿಯ ವಿದ್ಯಾರ್ಥಿಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಕನ್ನಡ ಮಾಧ್ಯಮದಲ್ಲೂ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಈ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪತ್ರಿಕೆಗಳನ್ನ ಅಂದ್ರೆ ಎಕ್ಸಸೈಸ್ಗಳನ್ನ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡ್ತಾ ಬಂದಿದೆ. ಅದರೊಂದಿಗೆ ವೇದಗಣಿತ ಆಗಿರ್ಬೋದು ಮತ್ತು ನಿಮ್ಮ ಉದ್ಯೋಗ ಮಾಹಿತಿಗಳಿಗೆ ಸಂಬಂಧಪಟ್ಟಂತಹ ಸಂಚಿಕೆಗಳು ಕೂಡ ತುಂಬಾ ಇವೆ. ಅದರಲ್ಲೂ ಮತ್ತೊಂದು ಮುಖ್ಯವಾದಂತಹ ಅಂಶ ದಿನಕ್ಕೊಂದು ಕತೆ ಅನ್ನುವಂತ ಸೀರೀಸ್ ಅದು ಕೂಡ ಆಗಿರ್ಬೋದು. ಸೊ ಇವತ್ತು ನಾವು ಯಾವ್ದಂತಂದ್ರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 10ನೇ ತರಗತಿಯ 3ನೇ ಅಧ್ಯಾಯ. ಇದರಲ್ಲಿ ಒಟ್ಟು 5 ಭಾಗಗಳಾಗಿವೆ. ಇದು 6ನೇ ಭಾಗ. ಸೊ 6ನೇ ಭಾಗದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ 3.3 ಸ್ಟಡಿ ಮಾಡ್ತೀವಿ. ಇದರಲ್ಲಿ ಮೊದಲನೇ ಪ್ರಶ್ನೆ ಏನಂತಂದ್ರೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ. ಸೊ ಆಲ್ರೆಡಿ ಪಾರ್ಟ್ 5ರಲ್ಲೂ ಮತ್ತು ಪಾರ್ಟ್ 4ರಲ್ಲೂ ಕೂಡ ಈ ವರ್ಜಿಸುವ ವಿಧಾನವನ್ನ ಮತ್ತು ಆದೇಶಿಸುವ ವಿಧಾನವನ್ನ ಸಂಪೂರ್ಣವಾದಂತಹ ವಿವರಣೆಯನ್ನ ಎಲ್ಲ ನೀಡಲಾಗಿದೆ. ಸೊ ನೀವು ಅದನ್ನ ಯಾವುದೋ ವಿಡಿಯೋವನ್ನ ಒಂದು ಸಿಂಗಲ್ ಮಿನಿಟು ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲ ವಿವರಣೆ ನಿಮಗೆ ತಿಳಿತದ. ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು ಚಾನಲ್ ಅನ್ನ. ಯಾಕಂತಂದ್ರೆ ನಾನು ಯಾವಾಗ ವೆನೆವರ್ ಇಮಿಡಿಯೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರ್ತಾ ಹೋಗ್ತದ. ಮತ್ತೆ ಹೆಲ್ಪ್ಫುಲ್ ಕೂಡ ಇದೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇದರಲ್ಲಿ ಮೊದಲನೇದು ವರ್ಜಿಸುವ ವಿಧಾನ ಮತ್ತು ಆದೇಶಿಸುವ ವಿಧಾನ, 2 ವಿಧಾನಗಳಿಂದ ನಾವು ಬಿಡಿಸ್ಬೇಕು. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಮತ್ತು 2x ಮೈನಸ್ 3y ಇಸ್ ಈಕ್ವಲ್ ಟು 4. ಮೊದಲನೇದು ಯಾವ ವಿಧಾನದಿಂದ ಬಿಡಿಸೋಣ? ನಾವು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಯಾವುದು? ವರ್ಜಿಸುವ ವಿಧಾನ. ವೆರಿ ಸಿಂಪಲ್. ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ಅಂತಂದ್ರೆ ಒಂದು ಟರ್ಮನ್ ಕ್ಯಾನ್ಸಲ್ ಮಾಡೋದು, ಅಂದ್ರೆ ಒಂದು ಟರ್ಮನ್ ಹೋಗಲಾಡಿಸೋದು. ಅದಕ್ಕೆ ನಾವು ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ. ಸೊ ಈಗ ಮೊದಲನೇ ಈಕ್ವೇಶನ್ ಯಾವ್ದದ ನೋಡ್ರಿ. ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, ಎರಡನೇದು 2x ಮೈನಸ್ 3y ಇಸ್ ಈಕ್ವಲ್ ಟು 4. ಓಕೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, 2x ಮೈನಸ್ 3y ಇಸ್ ಈಕ್ವಲ್ ಟು 4. ವರ್ಜಿಸುವ ವಿಧಾನ ಅಂತಂದ್ರೆ ಈ ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದೇ ವಿಧಾನವನ್ನ ಇಲ್ಲಿ ಅಳವಡಿಸಿಕೊಳ್ಳೋಣ. ಇಲ್ಲಿ ಯಾವ್ದಾದ್ರು ಒಂದು ಟರ್ಮ್ ಸೇಮ್ ಐತೆ ನೋಡ್ರಿ? ಇಲ್ಲ. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2x ಐತಿ, ಇಲ್ಲಿ y ಐತಿ, ಇಲ್ಲಿ 3y ಐತಿ. ಯಾವ್ದಾದ್ರೂ ಒಂದು ಟರ್ಮ್ ಅನ್ನ ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೊಂಡು ಆಮೇಲೆ ಸೈನ್ ಸೇಮ್ ಇದ್ರೆ ಏನ್ ಮಾಡ್ಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು, ವ್ಯವಕಲನ ಮಾಡಬೇಕು. ಸೈನ್ ಬೇರೆ ಬೇರೆ ಇದ್ರೆ ಅದನ್ನ ನಾವು ಸಂಕಲನ ಮಾಡಬೇಕು, ಅವಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಯಾವ್ದು ಟರ್ಮ್ ಸೇಮ್ ಇಲ್ಲ. ಇದಕ್ಕೆ ನಾ ಏನ್ ಮಾಡ್ತೀನಿ? 1 ಅಂತ ಗುರುತಿಸ್ತೀನಿ, ಇದಕ್ಕೆ 2 ಅಂತ ಗುರುತಿಸ್ತೀನಿ. ಈಗ ನಾವು ಒಂದು ಸೇಮ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಐತಿ, ಇಲ್ಲಿ 2x ಐತಿ. ಇವೆರಡು ಸೇಮ್ ಟರ್ಮ್ ಆಗ್ಬೇಕಾದ್ರೆ ಇದಕ್ಕೆ ಏನ್ ಬೇಕಿಲ್ಲ? ಈ 2 ಅನ್ನುವಂತ ಒಂದು ಟರ್ಮ್ ಬೇಕು. ಸೊ ಈಗ ಏನ್ ಮಾಡ್ತೇನೆ ನಾನು? ಇಕ್ವೇಶನ್ 1ಕ್ಕೆ ಮಲ್ಟಿಪ್ಲೈಡ್ ಬೈ 2. ಇಕ್ವೇಶನ್ 1ಕ್ಕೆ ಮಲ್ಟಿಪ್ಲೈಡ್ ಬೈ 2 ಮಾಡ್ಕೋತೀನಿ. ಸೊ ಏನಾಗತ್ತ? ಎಕ್ಸ್ ಪ್ಲಸ್ ವೈ ಮಲ್ಟಿಪ್ಲೈಡ್ ಬೈ 2, 5 ಇಂಟು 2. ಸೊ 2 ಒಳಗಡೆ ಬೈರಿ. 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ಓಕೆ, 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ಇದೇನದು? ಇಕ್ವೇಶನ್ 3. ನೆನ್ಪಿರ್ಲಿ, ಇದು ಇಕ್ವೇಶನ್ 3 ಹೆಂಗ್ ಬಂತು? ಇಕ್ವೇಶನ್ 1ಕ್ಕೆ ನಾವು 2 ಗುಣಾಕಾರ ಮಾಡಿದ್ವಿ. 2 ಯಾಕೆ ಮಾಡ್ಕೊಂಡಿವಿ ಅಂದ್ರೆ ಇಲ್ಲಿ 2x ಸೇಮ್ ಮಾಡ್ಕೊಳತ್ತೀವಿ ಅದಕ್ಕೆ. ಮತ್ ನೀವು ನಾನು ಬೇಡಪ್ಪ, ನನಗೆ ಎಕ್ಸ್ ಬೇಡ, ನನಗೆ ಎಕ್ಸ್ ಕಂಡ್ರೆ ಆಗಿ ಬರಂಗಿಲ್ಲ, ವೈನ್ ಸೇಮ್ ಮಾಡ್ಕೊಳ್ಳೋವ್ರ ಅಂತಂದ್ರೆ ಈ 3 ಅದೇ ಇಲ್ಲ, ಇಲ್ಲಿ 3 ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಯಾವ್ದಾದ್ರು 1 ಮಾಡ್ಬೇಕು ಇಲ್ಲಿ. ಸೊ ನಾನು ಎಕ್ಸ್ ಮಲ್ಟಿಪ್ಲೈ ಮಾಡಿದೆ, ಇಕ್ವೇಶನ್ 3 ಬಂತು. ಈಗ ಏನ್ ಮಾಡ್ರಿ, ಈ 2 ಟರ್ಮ್ ಸೇಮ್ ಆಯ್ತಿಲ್ಲ, ಇಲ್ಲಿ 2x ಮತ್ತೆ 2x ಸೇಮ್ ಆಯ್ತಲ್ಲ. ಇಕ್ವೇಶನ್ 2, ಇಕ್ವೇಶನ್ 1 ಬಿಟ್ಬಿಡ್ರಿ, ಸಬ್ಟ್ರಾಕ್ಷನ್ ಮಾಡ್ರಿ. ಯಾಕೆ ಸಬ್ಟ್ರಾಕ್ಷನ್ ಮಾಡ್ಬೇಕು? ಇಲ್ಲೂ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ, ಅದಕ್ಕೆ ಸಬ್ಟ್ರಾಕ್ಷನ್ ಮಾಡ್ಬೇಕು. ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 3. ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 3. ಸೊ 2 ಏನಿತಿಲ್ಲ? 2x ಮೈನಸ್ 3y ಇಸ್ ಈಕ್ವಲ್ ಟು 4. ಮತ್ತೆ ಇದೇನಿದೆ? 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ಓಕೆ, ಸಬ್ಟ್ರಾಕ್ಷನ್ ಮಾಡೋದ ನಾವು.
ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಏನಾಗುತ್ತಾ ಸೈನ್ ಚೇಂಜ್ ಆಗುತ್ತಾ. ಇಲ್ಲಿ ಯಾವ್ದರ ಸೈನ್ ಚೇಂಜ್ ಆಕತಿ, ಇಲ್ಲಿ ಕೆಳಗಡೆ ಇರುವಂತ ಚಿಹ್ನೆಗಳು ಎಲ್ಲ ಚೇಂಜ್ ಆಗ್ತಾವ. ಕೆಳಗಡೆ ಇರುವ ಸಮೀಕರಣದ ಇಲ್ಲೇನೈತಿ ಪ್ಲಸ್ ಐತಿ, ಇದು ಮೈನಸ್ ಆಯ್ತು. ಇಲ್ಲೇನೈತಿ ಪ್ಲಸ್ ಐತಿ, ಇದು ಮೈನಸ್ ಆಯ್ತು. ಇಲ್ಲೇನೈತಿ ಪ್ಲಸ್ ಐತಿ, ಇದು ಮೈನಸ್ ಆಯ್ತು. ನೋಡ್ರಿ ಇದು ಓವರ್ ಆಲ್ ಸಬ್ಟ್ರಾಕ್ಷನ್ ಚಿಹ್ನೆ. ಇದು ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯ್ತು. ಮೈನಸ್ 3y ಮೈನಸ್ 2y ಮೈನಸ್ ಮೈನಸ್ ಪ್ಲಸ್ 3y ಪ್ಲಸ್ 2y 5y. ಸೊ ಎರಡು ಸೇಮ್ ಇರೋ ಕಾರಣಕ್ಕ ಮೈನಸ್ 5y ಬರ್ತದೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, 10 4 ಹೋದ್ರ 6, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಓಕೆ, ಈ ಮೈನಸ್ 5 ಆ ಕಡೆ ಕಳಿಸಿ. y ಇಸ್ ಈಕ್ವಲ್ ಟು ಮೈನಸ್ 6 ಡಿವೈಡ್ ಬೈ ಮೈನಸ್ 5. ಮೈನಸ್ ಮೈನಸ್ ಏನಾಯ್ತು ಕ್ಯಾನ್ಸಲ್ ಆಯ್ತು. ಹೌದಾ, ಮೈನಸ್ ಮೈನಸ್ ಏನಾಯ್ತು ಕ್ಯಾನ್ಸಲ್ ಆತಲ್ಲಿ. ಇನ್ ನೆಕ್ಸ್ಟ್ ಈಗ y ಇಸ್ ಈಕ್ವಲ್ ಟು ಎಷ್ಟು ಬಂತು 6 ಡಿವೈಡ್ ಬೈ 5. y ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 5. ಈ y ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 5 ಏನ್ ಮಾಡ್ರಿ, ಯಾವ್ದಾದ್ರು ಒಂದು ಈಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಯಾವ ಈಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಈಕ್ವೇಶನ್ 1 ಅಥವಾ 3 ಎಲ್ಲಾದ್ರೂ ಒಂದ್ ಕಡೆ ಮಾಡ್ರಿ, ಸೇಮ್ ಬರ್ತದ. ಈಕ್ವೇಶನ್ 1 ಮಾಡ್ತೀನಿ ನಾನು. y ಯ ಬೆಲೆಯನ್ನ ಎಷ್ಟೈತಿ 6 ಡಿವೈಡ್ ಬೈ 5 ಸಬ್ಸ್ಟಿಟ್ಯೂಟ್ ನೀವು ಇಂಗ್ಲಿಷ್ ಒಳಗಾರ ಬರ್ರಿ, ಕನ್ನಡ ಒಳಗಾರ ಬರ್ರಿ, ಕರೆಕ್ಟ್ ಇದು. ಆದೇಶಿಸಲಾಗಿ ಯಾವ್ದ್ರೊಳಗ ಈಕ್ವೇಶನ್ 1 ಆದೇಶಿಸಲಾಗಿ x ಪ್ಲಸ್ y ಎಷ್ಟೈತಿ 6 ಡಿವೈಡ್ ಬೈ 5 ಇಸ್ ಈಕ್ವಲ್ ಟು 5. ಓಕೆ, ಈಗ ಏನಾಯ್ತು ಇಲ್ಲಿ 1 ಐತಿ, 1 5 LCM ಎಷ್ಟು ಬರ್ತೈತೆ 5 ಬರ್ತೈತಿ. ಇಲ್ಲಿ 5 ಐತಿನ ಇಲ್ಲ, ಸೊ ಮಲ್ಟಿಪ್ಲೈಡ್ ಬೈ 5. 5x ಪ್ಲಸ್ 6 ಇಸ್ ಈಕ್ವಲ್ ಟು 5. ಈ 5 ಈ ಕಡೆ ಕಳಿಸ್ರಿ. 5x ಪ್ಲಸ್ 6 ಇಸ್ ಈಕ್ವಲ್ ಟು 5 5 25. ಓಕೆ, ಪ್ಲಸ್ 6 ಈ ಕಡೆ ಕಳಿಸ್ರಿ. 5x ಇಸ್ ಈಕ್ವಲ್ ಟು 25 ಮೈನಸ್ 6. 5x ಇಸ್ ಈಕ್ವಲ್ ಟು 19. x ಇಸ್ ಈಕ್ವಲ್ ಟು 5 ಈ ಕಡೆ ಕಳಿಸ್ರಿ, ಡಿವೈಡೆಡ್ ಬೈ 5. 19 ಡಿವೈಡೆಡ್ ಬೈ 5. ಇದೇನಾಯ್ತಿದ x ನ ಬೆಲೆ ಆಯ್ತು. y ನ ಬೆಲೆ ಎಷ್ಟಾಯ್ತು 6 ಡಿವೈಡೆಡ್ ಬೈ 5. x ನ ಬೆಲೆ ಎಷ್ಟಾಯ್ತು 19 ಡಿವೈಡೆಡ್ ಬೈ 5. ಓಕೆ, ಇದು ಯಾವ್ದು ವಿಧಾನ ಇದೆ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ಅಂತಂದ್ರೆ ನಾವಿಲ್ಲಿ x ನ ಟರ್ಮ್ ಕ್ಯಾನ್ಸಲ್ ಮಾಡಿದ್ವಿಲ್ಲ, ಅದಕ್ಕೆ ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ. ಓಕೆ, ಇನ್ನು ಎರಡನೇ ವಿಧಾನ ಯಾವ್ದ ಆದೇಶಿಸುವ ವಿಧಾನ. ಆ ಆದೇಶಿಸುವ ವಿಧಾನದಿಂದ ಕೂಡ ಬಿಡಿಸಿರಿ ಅಂತ ಹೇಳಿರೋ ಕಾರಣಕ್ಕಾಗಿ ಅದನ್ನು ಹಚ್ಚಿ ನಮ್ಮ ವ್ಯಾಲ್ಯೂ ಇಷ್ಟ ಬರ್ತೈತಿಲ್ಲ ನೋಡ್ಬೇಕು. y ಬೆಲೆ ಎಷ್ಟೈತಿ 6 ಡಿವೈಡ್ ಬೈ 5, x ಬೆಲೆ ಎಷ್ಟೈತಿ 19 ಡಿವೈಡ್ ಬೈ 5. ಇಷ್ಟೇ ಬರ್ತೈತಿಲ್ಲ ಚೆಕ್ ಮಾಡ್ಬೇಕು. ಇನ್ನು ಆದೇಶಿಸುವ ವಿಧಾನಕ್ಕೆ ಬಿಡಿಸೋಣ ಇದೇ ಲೆಕ್ಕವನ್ನ. ಸೊ ಆದೇಶಿಸುವ ವಿಧಾನ, ಆದೇಶ ವಿಧಾನ. ಆದೇಶ ವಿಧಾನ ಅಂತಂದ್ರೆ ಒಂದರ ವ್ಯಾಲ್ಯೂ ಇನ್ನೊಂದ್ ಕಡೆ ಸಬ್ಸ್ಟಿಟ್ಯೂಟ್ ಮಾಡೋದಂತ. ಸೊ ಈಗ ಇಲ್ಲೇನೈತಿ x ಪ್ಲಸ್ y ಇಸ್ ಈಕ್ವಲ್ ಟು 5. ಓಕೆ, x ಪ್ಲಸ್ y ಇಸ್ ಈಕ್ವಲ್ ಟು 5 ಐತಿ. ಇದನ್ನ ಏನ್ ಮಾಡ್ರಿ y ಈ ಕಡೆ ಕಳಿಸ್ರಿ. x ಇಸ್ ಈಕ್ವಲ್ ಟು 5 ಮೈನಸ್ y ಆಯ್ತು. ಆಮೇಲೆ ಇನ್ನೊಂದು ಈಕ್ವೇಶನ್ ಏನೈತಿ 2x ಮೈನಸ್ 3y ಇಸ್ ಈಕ್ವಲ್ ಟು 4. ಇದನ್ನ ಈಕ್ವೇಶನ್ 1, ಇದು ಈಕ್ವೇಶನ್ 2. ಜಸ್ಟ್ ಹಂಗ ನೇಮ್ ಕೊಡು. ಓಕೆ, ಇಲ್ಲಿ ಪ್ಲಸ್ y ನ ಕಡೆ ಕಳಿಸ್ರಿ ಏನಾಯ್ತು ಮೈನಸ್ y ಆಯ್ತು. x ಇಸ್ ಈಕ್ವಲ್ ಟು 5 ಮೈನಸ್ y. ಈ x ನ ಬೆಲೆಯನ್ನ ಏನ್ ಮಾಡ್ರಿ ಈಕ್ವೇಶನ್ 2 ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ x ಇಸ್ ಈಕ್ವಲ್ ಟು 5 ಮೈನಸ್ y ಅನ್ನು ಈಕ್ವೇಶನ್ 2 ಆದೇಶಿಸಿದಾಗ ಇದಕ್ಕ ಆದೇಶ ವಿಧಾನ ಅಂತ ಕರೀತಾರೆ. ಓಕೆ, ಇದಕ್ಕಾಗಿ ಈ ವಿಧಾನವನ್ನ ಆದೇಶ ವಿಧಾನ ಅಂತ ಹೇಳ್ತೇವೆ. ಸೊ ಈಕ್ವೇಶನ್ 2 ಆದೇಶಿಸಲಾಗಿ. ಈಕ್ವೇಶನ್ 2 ಅಂದ್ರೆ ಇದೆ 2x. ಸೊ x ನ ಬೆಲೆ ಹೇಳಿದ್ದೇನೆ, x ನ ಬೆಲೆ ಏನೈತಿ 5 ಮೈನಸ್ y ಐತಿ. ಸೊ 2 ಬ್ರಾಕೆಟ್ 5 ಮೈನಸ್ y ಮೈನಸ್ 3y ಇಸ್ ಈಕ್ವಲ್ ಟು 4. 2 ಬ್ರಾಕೆಟ್ 5 ಮೈನಸ್ y ಮೈನಸ್ 3y ಇಸ್ ಈಕ್ವಲ್ ಟು 4. ಈ 2 ಒಳಗಡೆ ಹೋಯ್ರಿ, ಮಲ್ಟಿಪ್ಲೈ ಮಾಡಿ. ಈ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು. 2 5 10, 2 ಇಂಟು y 2y ಮೈನಸ್ 3y ಇಸ್ ಈಕ್ವಲ್ ಟು 4. ಇವು ಸಜಾತಿಯ ಪದಗಳು. ಮೈನಸ್ ಮೈನಸ್ ಏನಾಕೈತಿ ಪ್ಲಸ್ ಆಗ್ತೈತಿ. 3y ಪ್ಲಸ್ 2y ಅಲ್ಲಿ ಸೇರಿಸಿದ್ರೆ ಎಷ್ಟಾಯ್ತು 5y ಆಯ್ತು. ಸೊ 2 ಸೇಮ್ ಇರೋ ಕಾರಣಕ್ಕ ಮೈನಸ್ ಚಿಹ್ನೆ ಬರ್ತದ ಇಸ್ ಈಕ್ವಲ್ ಟು 4. ಓಕೆ, ಈ ಮೈನಸ್ 5y ಈ ಕಡೆ ಕಳಿಸ್ರಿ, ಪ್ಲಸ್ 4 ಈ ಕಡೆ ಕಳಿಸ್ರಿ. 10 ಪ್ಲಸ್ 4 ಈ ಕಡೆ ಬಂದ್ರ ಮೈನಸ್ 4, ಮೈನಸ್ 5y ಆ ಕಡೆ ಹೋದ್ರ ಪ್ಲಸ್ 5y. 10 4 ಹೋದ್ರ 6 ಇಸ್ ಈಕ್ವಲ್ ಟು 5y. 5 ಈ ಕಡೆ ಕಳಿಸ್ರಿ, ಡಿವೈಡೆಡ್ ಬೈ ಆಗ್ತದೆ. y ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 5. ಓಕೆ, ಈಗಾಗಲೇ ವರ್ಜಿಸುವ ವಿಧಾನದೊಳಗೂ ಕೂಡ y ಬೆಲೆ ಎಷ್ಟು ಬಂದಿತ್ತು 6 ಡಿವೈಡೆಡ್ ಬೈ 5 ಬಂದಿತ್ತು.
ಈಗ ಈ y ಬೆಲೆಯನ್ನ ಯಾವ್ದಾದ್ರು ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆದೇಶಿಸ್ರಿ. ಈಕ್ವೇಶನ್ 1 ಈಕ್ವೇಶನ್ 2 ಸೊ y ಬೆಲೆಯನ್ನ y is equal to 6/5 ಈಕ್ವೇಶನ್ 1 ಆದೇಶಿಸಲಾಗಿ. ನೋಡ್ರಿ 1 ಇಲ್ಲಿ x ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಅಲ್ಲಿ y ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಆದ್ರೆ ಇನ್ನೊಂದು ನೋಡ್ರಿ ಈಕ್ವೇಶನ್ 1 ಅದರೊಳಗೆ ಆದೇಶಿಸೋದಕ್ಕಿಂತ y ಬೆಲೆಯನ್ನು ಇದ್ರೊಳಗೆ ಆದೇಶಿಸ್ರಿ. x is equal to 5 minus y ಇಲ್ಲಿ ತೊಂಬಿಡ್ರಿ, x ನ ಬೆಲೆ ಸಿಕ್ಬಿಡ್ತದ. x is equal to 5 minus y ಬೆಲೆ ಎಷ್ಟೈತಿ 6/5. ಹೌದಾ? ಇದು 5 ಅಂದ್ರೆ 5/1 ಮೈನಸ್ 6/5. 1 ಮತ್ತು 5 ಲೆಸ ಎಷ್ಟು ಬರ್ತದ? 5 ಬರ್ತದ. ಡಿವೈಡ್ ಬೈ 5. ಸೊ ಓಕೆ, ಮಲ್ಟಿಪ್ಲೈಡ್ ಬೈ 5. 5 5 25 ಮೈನಸ್ 6. ಸೊ 25 ಮೈನಸ್ 6 ಅಂದ್ರೆ 19/5. ಎಕ್ಸ್ ಇಸ್ ಈಕ್ವಲ್ ಟು 19/5. y ಇಸ್ ಈಕ್ವಲ್ ಟು 6/5. ಹೌದಾ? ನಾವು ಈಗಾಗಲೇ ವರ್ಜಿಸುವ ವಿಧಾನ ಮಾಡುವಾಗೂ ಕೂಡ ಇಷ್ಟೇ ಉತ್ತರ ಬಂದಿದೆ. ಅಂದ್ರೆ ಎಕ್ಸ್ ಮತ್ತು y ಬೆಲೆ ಸೇಮ್ ಬಂದೈತಿ. ಇದು ಆದೇಶಿಸುವ ವಿಧಾನ. ಓಕೆ, ಇದು ಎಕ್ಸರ್ಸೈಸ್ ಒಳಗಿಂದ 3.3 ಎಕ್ಸರ್ಸೈಸ್ ರಲ್ಲಿ ಮೊದಲನೇ ಕ್ವಶನ್ ಒಳಗೆ ಮೊದಲನೇ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಅಂದ್ರೆ ಎರಡನೇ ಪ್ರಶ್ನೆ. ಸೊ ಎರಡನೇ ಪ್ರಶ್ನೆ ಏನಿದೆ ಅಲ್ಲಿ 3x + 4y = 10 ಮತ್ತು 2x - 2y = 2 ಇದೆ. ಓಕೆ, ಈ ಪ್ರಶ್ನೆ ನೋಡ್ರಿ, ಯಾವ್ದಾದ್ರು ಟರ್ಮ್ ಸೇಮ್ ಇದೆ ಅಲ್ಲ ಮೊದಲನೇ ತಗೊಳ್ಳೋಣ. ಯಾವುದು? ವರ್ಜಿಸುವ ವಿಧಾನ. ಓಕೆ, ವರ್ಜಿಸುವ ವಿಧಾನದಲ್ಲಿ ತಗೊಳ್ಳೋಣ. ವರ್ಜಿಸುವ ವಿಧಾನ. ಸೊ ವರ್ಜಿಸುವ ವಿಧಾನದೊಳಗೆ ಈ ಕ್ವೆಶ್ಚನ್ ಬರ್ಕೊಟ್ರು. ಏನಾಯ್ತು? 3x + 4y = 10 ಮತ್ತು 2x - 2y = 2. ಇದು ಈಕ್ವೇಶನ್ 1 ಆಯ್ತು, ಇದು ಈಕ್ವೇಶನ್ 2 ಆಯ್ತು. ವರ್ಜಿಸುವ ವಿಧಾನ ಬಿಡಿಸ್ತಾ ಇದೀವಿ ನಾವೀಗ. ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಆಯ್ತು. ಸೊ ಈಗ ಯಾವುದೂ ಟರ್ಮ್ ಸೇಮ್ ಇಲ್ಲ. ಇಲ್ಲಿ ಸೇಮ್ ಇದ್ದಾಗ ಏನ್ ಮಾಡ್ಕೋಬೇಕು? ಸೇಮ್ ಮಾಡ್ಕೋಬೇಕಂತ ಹೇಳಿದ್ನಿ. ಸೊ ಬಟ್ ಇಲ್ಲಿ ಇದು 4y ಇದೆ ನೋಡ್ರಿ, ಇಲ್ಲಿ 3x ಐತಿ, ಇಲ್ಲಿ 2x ಐತಿ, ಇಲ್ಲಿ 3 ಐತಿ, ಇಲ್ಲಿ 2 ಐತಿ. 3 ಮತ್ತೆ 2 ಲಸ ಎಷ್ಟು ಬರ್ತದ? 6 ಬರ್ತದ. 6 ಮಾಡ್ಕೊಳಕ್ ಸಾಧ್ಯದ. 6 ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕು? ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ಬೇಕು, ಇದಕ್ಕೆ 3 ಮಲ್ಟಿಪ್ಲೈ ಮಾಡ್ಬೇಕು. ಡಬಲ್ ಕೆಲಸ ಐತಿ. ಸೊ ಅದಕ್ಕಾಗಿ ನಾ ಏನ್ ಮಾಡ್ತೀನಿ, ಅದನ್ನ ಬಿಡ್ರಿ, ಎಕ್ಸ್ ಅನ್ ಬಿಟ್ಬಿಡ್ರಿ. y ನೋಡ್ರಿ, ಇಲ್ಲಿ 4y ಐತಿ, ಇಲ್ಲಿ 2y ಐತಿ. ಹೌದು? ಇಲ್ಲಿ 4y ಐತಿ, ಇಲ್ಲಿ 2y ಐತಿ. 2 4 2 ಲಸ 4 ಬರ್ತದ. ಸೊ 4 ಬರ್ತದ ಅಂದ್ರೆ ಇಲ್ಲಿ 4 ಆಲ್ರೆಡಿ ಐತಿ. ಇಲ್ಲಿ 2ಕ್ಕೆ ಬರೀ 2 ಮಲ್ಟಿಪ್ಲೈ ಮಾಡ್ಬಿಟ್ರೆ ಸಾಕು. ಅಷ್ಟು ಮಾಡ್ಕೊಂಡ್ಬಿಟ್ರೆ ಆಯ್ತು. ಸೊ ಈಗ ಈಕ್ವೇಶನ್ 2ಕ್ಕೆ ಮಲ್ಟಿಪ್ಲೈಡ್ ಬೈ 2. ಸೊ 2 ಮಲ್ಟಿಪ್ಲೈ ಮಾಡ್ಬೇಕು. 2x - 2y ಮಲ್ಟಿಪ್ಲೈಡ್ ಬೈ 2 = 2 × 2. 2 ಮಲ್ಟಿಪ್ಲೈ ಇದಕ್ಕೊಮ್ಮೆ 2 ಕಡೆ ಒಮ್ಮೆ ಮಲ್ಟಿಪ್ಲೈ ಮಾಡ್ಬೇಕು. 2 4x - 2 4y = 2 4. ಓಕೆ, ಇದನ್ನ ಏನ್ ಮಾಡ್ತೇನೆ ನಾನು? ಈಕ್ವೇಶನ್ 3 ಅಂತ ತಗೋತೀನಿ. ಏನಿದು? ಈಕ್ವೇಶನ್ 3. ಸೊ ಈಗ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಈಕ್ವೇಶನ್ 2 ಬಿಟ್ಬಿಡ್ರಿ. ಈಕ್ವೇಶನ್ 1 ಮತ್ತು ಈಕ್ವೇಶನ್ 3 ಒಳಗ ಇಲ್ಲಿ 4y ಐತಿ, ಇಲ್ಲೂ 4y ಸೇಮ್ ಐತಿ. ಮತ್ತೆ ಚಿಹ್ನೆಗಳು ಬೇರೆ ಬೇರೆ ಅದಾವ. ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಲೆಕ್ಕ ಬಿಡಿಸುವಾಗ ಚಿಹ್ನೆಗಳು ಸೇಮ್ ಇದ್ರೆ ಏನ್ ಮಾಡ್ಬೇಕು? ಸಬ್ಟ್ರಾಕ್ಷನ್ ಮಾಡ್ಬೇಕು. ಚಿಹ್ನೆಗಳು ಬೇರೆ ಬೇರೆ ಇದ್ರೆ ಅಡಿಷನ್ ಮಾಡ್ಬಿಡ್ಬೇಕು. ನಮ್ಗೆ ಆಟೋಮೆಟಿಕ್ ಆಗಿ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತಾ. ಸೊ ಈಗ ಈಕ್ವೇಶನ್ ಯಾವುದು? 1 ಈಕ್ವೇಶನ್ ಎಷ್ಟು? 3. ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 3. ಸೊ ಈಕ್ವೇಶನ್ 1 ಏನಿದೆ? 3x + 4y = 10. 3x + 4y = 10 ಮತ್ತು 3 ಏನಿದೆ? 4x - 4y = 4. ನಾವೇನ್ ಮಾಡತ್ತೇವೆ? ಅಡಿಷನ್ ಮಾಡತ್ತೇವೆ, ಪ್ಲಸ್ ಮಾಡತ್ತೇವೆ. ಪ್ಲಸ್ ಮಾಡುವಾಗ ಚಿಹ್ನೆಗಳು ಯಾವುದು ಚೇಂಜ್ ಆಗಲ್ಲ. ಬರೇ ಸಬ್ಟ್ರಾಕ್ಷನ್ ಮಾಡುವಾಗಷ್ಟೇ, ಅಂದ್ರೆ ವ್ಯವಕಲನ ಮಾಡುವಾಗಷ್ಟೇ. ಈ ಸಂಕಲನ ಮಾಡುವಾಗ ಚಿಹ್ನೆ ಯಾವುದು ಚೇಂಜ್ ಆಗಲ್ಲ. ಈಗ ಇಲ್ಲಿ ಪ್ಲಸ್ 3x ಐತಿ, ಪ್ಲಸ್ 4x ಐತಿ, ಪ್ಲಸ್ 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 4x + 3x 7x. ಈ ಪ್ಲಸ್ 4y - 4y ಕ್ಯಾನ್ಸಲ್ ಆಯ್ತು. ಈಗ 10 ಪ್ಲಸ್ 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 10 + 4 ಕೂಡಿಸಿದ್ರೆ 14. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಬರ್ತದ, ಇಲ್ಲೂ ಪ್ಲಸ್ ಬರ್ತದ. ಈ 7 ಆ ಕಡೆ ಕಳಿಸ್ರಿ. x = 14 / 7. 7 1 7 2. x = ಎಷ್ಟು ಬಂತು? 2. ಈಗ ಏನ್ ಮಾಡ್ಬೇಕು?
ಎಕ್ಸ್ ಇಸ್ ಈಕ್ವಲ್ ಟು 2 ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಈಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಆದೇಶಿಸಬೇಕು. 1 ತುಂಬ್ರಿ, 2 ತುಂಬ್ರಿ, ಅಥವಾ 3 ತುಂಬ್ರಿ, ಎಲ್ಲ ಅಷ್ಟೇ ಸೇಮ್ ಬರ್ತದ. ಬಟ್ 3 ಹೆವಿ ಆಗುತ್ತೆ, ಇವ್ 2 ನೋಡ್ರಿ ಯಾವ್ದಾದ್ರು ಒಂದ್ರಲ್ಲಿ. ಸೊ ಈಕ್ವೇಶನ್ 2 ಆದೇಶಿಸಿದಾಗ ಏನು, ಎಕ್ಸ್ ಇಸ್ ಈಕ್ವಲ್ ಟು 2 ಯಾವ್ದಾದ್ರು 1, 2 ಯಾವ್ದು ಬೇಕಾದ ಯಾವ್ದೊಂದು ತಗೊಳ್ಳೋಣ ಇಲ್ಲೇ. ಸೊ 1 ಅಂತ ಇಟ್ಕೊಡ್ರಿ. ಈಕ್ವೇಶನ್ 1ರಲ್ಲಿ ಆದೇಶಿಸಲಾಗಿ. ಸೊ ಈಕ್ವೇಶನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಈಕ್ವೇಶನ್ 1 ಏನೈತಿ, 3 ಬ್ರಾಕೆಟ್ 2 ಪ್ಲಸ್ 4 y ಇಸ್ ಈಕ್ವಲ್ ಟು 10. ಓಕೆ, 3 6 ಪ್ಲಸ್ 4y ಇಸ್ ಈಕ್ವಲ್ ಟು 10. ಈ 6 ಈ ಕಡೆ ಕಳಿಸ್ರೆ ಏನಾಗ್ತೈತಿ, ಪ್ಲಸ್ 6 ಇದ್ದ ಮೈನಸ್ 6 ಆಗ್ತದ. 10 ಮೈನಸ್ 6, 4y ಇಸ್ ಈಕ್ವಲ್ ಟು 4. 10 6 4 ಬರ್ತದ. ಈಗ ಮಲ್ಟಿಪ್ಲೈಡ್ ಬೈ 4 ಈ ಕಡೆ ಕಳಿಸ್ರಿ, y ಇಸ್ ಈಕ್ವಲ್ ಟು 4 ಡಿವೈಡ್ ಬೈ 4. 4 ಒಂದೇ 4 ಒಂದೇ ಕ್ಯಾನ್ಸಲ್ ಆಯ್ತು, 1 ಬಂತು. y ಇಸ್ ಈಕ್ವಲ್ ಟು ಎಷ್ಟು ಬಂತು, 1 ಬಂತು. x ಇಸ್ ಈಕ್ವಲ್ ಟು ಎಷ್ಟು ಬಂದದ, 2 ಬಂದದ. ಯಾವ ವಿಧಾನದಿಂದ ಬಿಡಿಸಿದ್ವಿ, ವರ್ಜಿಸುವ ವಿಧಾನದಿಂದ ಬಿಡಿಸಿದ್ವಿ. ವರ್ಜಿಸೋದಂದ್ರೆ ಇದೆ, ಒಂದು ಟರ್ಮ್ ಅನ್ನು ಕ್ಯಾನ್ಸಲೇಷನ್ ಮಾಡೋದು. ಇನ್ನು ಎರಡನೇ ವಿಧಾನ ಯಾವ್ದಾ, ಆದೇಶಿಸುವ ವಿಧಾನ. ಆ ಆದೇಶಿಸುವ ವಿಧಾನದೊಳಗನು ಕೂಡ ಬಿಡಿಸಿ ನೋಡೋಣ. ಆದೇಶಿಸುವ ವಿಧಾನದೊಳಗಂದ್ರೆ ಆಲ್ರೆಡಿ ಹೇಳಿದ್ದೇನೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಒಂದ್ರೊಳಗೆ ಇನ್ನೊಂದ್ ಕಡೆ ಸಬ್ಸ್ಟಿಟ್ಯೂಟ್ ಮಾಡೋದನ್ನೇ ಆದೇಶಿಸುವ ವಿಧಾನ ಅಂತ ಹೇಳ್ತೀವಿ. ಸೊ ಈಕ್ವೇಶನ್ 1 ಐತಿ, ಈಕ್ವೇಶನ್ 2 ಐತಿ. ಯಾವ್ದಾದ್ರು ಒಂದನ್ನ ಏನ್ ಮಾಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಅಂತಾರ ಮಾಡ್ಕೊಡ್ರಿ, ಅಥವಾ ವೈ ಇಸ್ ಈಕ್ವಲ್ ಟು ಅಂತಾರ ಮಾಡ್ಕೊಡ್ರಿ. ಸೊ ಈಕ್ವೇಶನ್ 2 ನಾನು ಸ್ವಲ್ಪ ಮಾಡಿಫೈ ಮಾಡ್ತೇನೆ ನೋಡ್ರಿ. ಏನ್ ಮಾಡ್ತೀನಿ, ಈ -2y ಈ ಕಡೆ ಕಳಿಸ್ತೀನಿ. ಸಾರಿ, ಆದೇಶಿಸುವ ವಿಧಾನ, ಆದೇಶ ವಿಧಾನ. ಓಕೆ, ಆದೇಶ ವಿಧಾನ. ಸೊ -2y ಈ ಕಡೆ ಕಳಿಸಿ, 2x 2 ಪ್ಲಸ್ 2y. ನಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಬೇಕಿಲ್ಲಿ. ಈ 2 ಈ ಕಡೆ ಕಳಿಸ್ರಿ, ಇದು ಡಿವೈಡೆಡ್ ಬೈ ಆಗ್ತೈತೆ, ಅಥವಾ ಕಾಮನ್ ತಕೊಡ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ 2 ಕಡೆ 2 ಕಾಮನ್ ತೆಗೆದ್ರೆ 2 ಬ್ರಾಕೆಟ್ 1 ಪ್ಲಸ್ y. ಹೌದು, ಈ 2 ಈ ಕಡೆ ಕಳಿಸಿಬಿಟ್ರೆ ಇದು ಡಿವೈಡೆಡ್ ಬೈ 2 ಆಕೈತಿ. ನೋಡ ಏನ್ ಮಾಡಿ ಗೊತ್ತಾಯ್ತಲ್ಲ, ಇವ್ 2 2 ಕಾಮನ್ ತೆಗದ್ನಿ. ಈ 2 ಕಾಮನ್ ತೆಗದ ಇದನ್ನ ಹೊರಗಡೆ ಇಟ್ನಿ, ಇದು 1 ಪ್ಲಸ್ y ಆಯ್ತು, ಇಲ್ಲಿ y ಉಳಿತು. ಹೋಲ್ ಡಿವೈಡೆಡ್ ಬೈ ಇದು 2 ಆಯ್ತು, 2 ಕ್ಯಾನ್ಸಲ್ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ y. ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ y. ಈ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ y ನ ಈಕ್ವೇಶನ್ 1 ಸಬ್ಸ್ಟಿಟ್ಯೂಟ್ ಮಾಡ್ರಿ. ನಾವು ಈಕ್ವೇಶನ್ 2 ಹಿಂಗ್ ಮಾಡ್ಕೊಂಡು ಇಲ್ಲ, ಇದನ್ನ 1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ y ಅನ್ನು ಈಕ್ವೇಶನ್ 1 ಆದೇಶಿಸಲಾಗಿ. ಓಕೆ, ಈಕ್ವೇಶನ್ 1 ಏನೈತಿ, 3x ಪ್ಲಸ್ 4y, 3x ಪ್ಲಸ್ 4y ಇಸ್ ಈಕ್ವಲ್ ಟು 10. 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಆಯ್ತು. ಸೊ ಇದರಲ್ಲಿ x ನ ಬೆಲೆ ತೊಂಬ್ರಿ, 3 ಬ್ರಾಕೆಟ್ 1 ಪ್ಲಸ್ y ಪ್ಲಸ್ 4y ಇಸ್ ಈಕ್ವಲ್ ಟು 10. ಓಕೆ, ಈ 3 ಒಳಗಡೆ ವೈರಿ. ಸೊ 3 ಒಳಗಡೆ ಬಂದ್ಬಿಟ್ರೆ ಇದಕ್ಕೊಮ್ಮೆ ಮಲ್ಟಿಪ್ಲೈ ಮಾಡ್ಬೇಕು. 3 ಒಂದ್ಲೆ 3 ಪ್ಲಸ್ 3 ಇಂಟು y 3y ಪ್ಲಸ್ 4y ಇಸ್ ಈಕ್ವಲ್ ಟು 10. 3y ಪ್ಲಸ್ 4y ಎಷ್ಟಾಯ್ತು, 3 ಪ್ಲಸ್ 7y ಇಸ್ ಈಕ್ವಲ್ ಟು 10. 3 ಪ್ಲಸ್ 7y ಇಸ್ ಈಕ್ವಲ್ ಟು 10 ಆಯ್ತು. ಸೊ ಈಗ ಈ ಏನ್ ಮಾಡ್ರಿ, 3 ಕಡೆ ಕಳಿಸ್ರಿ, 7y ಇಸ್ ಈಕ್ವಲ್ ಟು 10 ಮೈನಸ್ 3 ಪ್ಲಸ್ 3 ಇದ್ದದ್ದು ಮೈನಸ್ 3 ಆಯ್ತು. 7y ಇಸ್ ಈಕ್ವಲ್ ಟು 10 3 ಹೋದ್ರೆ 7 ಬಂತು. ಈ ಮಲ್ಟಿಪ್ಲೈಡ್ ಬೈ 7 ಈ ಕಡೆ ಕಳಿಸ್ರಿ, y ಇಸ್ ಈಕ್ವಲ್ ಟು 7 ಡಿವೈಡ್ ಬೈ 7. 7 ಕ್ಯಾನ್ಸಲ್ ಆಯ್ತು, ಎಷ್ಟು ಬಂತು, 1 ಬಂತು. y ಇಸ್ ಈಕ್ವಲ್ ಟು ಎಷ್ಟು ಬಂತು, 1. y ಇಸ್ ಈಕ್ವಲ್ ಟು 1. y ಬೆಲೆ ಎಷ್ಟು ಬಂತು, 1 ಬಂತ. ಈ y ಬೆಲೆ 1 ಅನ್ನ x ಇಸ್ ಈಕ್ವಲ್ ಟು ಐತಲ್ಲ 1 ಪ್ಲಸ್ y, ಅಲ್ಲಿ ಆದೇಶಿಸಲಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. y ಇಸ್ ಈಕ್ವಲ್ ಟು 1 ಅನ್ನು ಇಲ್ಲಿ x ಇಸ್ ಈಕ್ವಲ್ ಟು 1 ಪ್ಲಸ್ y ರಲ್ಲಿ ಆದೇಶಿಸಲಾಗಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ರಿ. ಏನೈತಿ, x ಪ್ಲಸ್ 1 ಪ್ಲಸ್ x ಇಸ್ ಈಕ್ವಲ್ ಟು 1 ಪ್ಲಸ್ 1. x ಇಸ್ ಈಕ್ವಲ್ ಟು 1 ಪ್ಲಸ್ 1 ಎಷ್ಟಾಯ್ತು, 2 ಬಂತು. ಓಕೆ, ಆಗ್ಲೇನು ನಾವು ಯಾವಾಗ ವರ್ಜಿಸುವ ವಿಧಾನ ಮಾಡುವಾಗ್ಲೂ ಸಹಿತ ಆನ್ಸರ್ ಎಷ್ಟು ಬಂದಿತ್ತು,
y ಬೆಲೆ 1, x ನ ಬೆಲೆ 2 ಬಂದಿತ್ತು. ಇಲ್ಲಿಯೂ ಕೂಡ ಯಾವ ವಿಧಾನದ ಆದೇಶ ವಿಧಾನದಲ್ಲೂ ಕೂಡ y is equal to 1, x is equal to 2 ಬಂತು. ಓಕೆ, ಎರಡು ವಿಧಾನದಲ್ಲೂ ಕೂಡ ಉತ್ತರ ಸರಿಯಾದಂತದೇ ಬಂದಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಇದರಲ್ಲೇ ಒಂದರಲ್ಲೇ ಮೂರನೇ ಪ್ರಶ್ನೆ 3x - 5y - 4 is equal to 0 ಮತ್ತು 9x is equal to 2y ಪ್ಲಸ್ 7 ಇದೆ. ಸೊ ಇದನ್ನ ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅಂತ ನಾವೇನ್ ಹೇಳ್ತೇವೆ, ಒಂದ್ ಕಡೆ ಚರಾಕ್ಷರ ಮಾಡ್ಕೋತೇವಿ, ಒಂದ್ ಕಡೆ ಸಂಖ್ಯೆ ಕಾನ್ಸ್ಟೆಂಟ್ ಅಂತ ಏನ್ ಕರಿತೇವೆ ನಾವು ಅದನ್ನ ಮಾಡ್ಕೋತೇವಿ. ಸೊ ಸೇಮ್ ಅದೇ ರೀತಿ ಮಾಡ್ಕೊಟ್ರು, ಒಂದ್ ಕಡೆ ಎರಡು ಚರಾಕ್ಷರಗಳಿರ್ಬೇಕು, ಮತ್ತೊಂದ್ ಕಡೆ ಅದ ಕಾನ್ಸ್ಟೆಂಟ್ ಟರ್ಮ್ ಆ ಕಡೆ ಶಿಫ್ಟ್ ಮಾಡ್ಬೇಕು. ಸೊ ಆ ರೀತಿ ನಾವು ಮಾಡಿಫೈ ಮಾಡ್ಕೋತೇವೆ. 3x ಮೊದಲನೇದು, ಯಾವ ವಿಧಾನವನ್ನ ಬಳಸೋಣ ಇಲ್ಲಿ? ವರ್ಜಿಸುವ ವಿಧಾನ. ಈ ವರ್ಜಿಸುವ ವಿಧಾನ, ಆದೇಶಿಸುವ ವಿಧಾನ ಹಚ್ಚೋಕ್ಕಿಂತ ಮೊದಲ ಅವ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗಂತ ನಾವೇನ್ ಕರಿತೀವಿ, ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇಲ್ಲಿ ನಾವು ಒಂದ್ ಕಡೆ ಚರಾಕ್ಷರ, ಇನ್ನೊಂದ್ ಕಡೆ ಏನ್ ಮಾಡ್ತೀವಿ, ಸಂಖ್ಯಾ ಸಹಗುಣಕ, ಸಂಖ್ಯೆಗಳ ಇರುವಂತದ್ದಷ್ಟೇ, ಸಂಖ್ಯೆಗಳ ಏನದವಲ್ಲ ಅವನನ್ನ ಮಾಡ್ಕೋತೀವಿ. ಸೊ ಆ ರೀತಿ ವರ್ಜಿಸುವ ವಿಧಾನದೊಳಗನ ತಗೊಳ್ಳೋಣ. ವರ್ಜಿಸುವ ವಿಧಾನ. ಸೊ ವರ್ಜಿಸುವ ವಿಧಾನದೊಳಗೆ ಮೊದಲನೇ ಈಕ್ವೇಶನ್ ನೋಡ್ರಿ, 3x - 5y - 4 is equal to 0. ಈ -4 ನಾನು ಈ ಕಡೆ ಕಳಿಸ್ತೇನೆ. ಈಗ ಏನಾಯ್ತಿದ್ದು, 3x - 5y is equal to 4. ಇದು ಈಕ್ವೇಶನ್ 1. ಇನ್ನೊಂದು ಈಕ್ವೇಶನ್ ಏನೈತಿ, ಈಗ 9x is equal to 2y ಪ್ಲಸ್ 7 ಐತಿ. 9x is equal to 2y ಪ್ಲಸ್ 7. ಈಗ ಏನ್ ಮಾಡ್ರಿ, ಈ ಪ್ಲಸ್ 2y ಈ ಕಡೆ ಕಳಿಸ್ರಿ. 9x - 2y is equal to 7. ಇದು ಈಕ್ವೇಶನ್ 2. ನೋಡ್ರಿ, ಈಗ x y ಮತ್ತೆ ಇದು ಕಾನ್ಸ್ಟೆಂಟ್ ಟರ್ಮ್, x y ಮತ್ತೆ ಇದು ಕಾನ್ಸ್ಟೆಂಟ್ ಟರ್ಮ್. ಓಕೆ, ಸ್ಥಿರಾಂಕ. ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಸ್ಥಿರಾಂಕ ಅಂತ ಹೇಳ್ತೀವಿ. ಈಗ ಯಾವ್ದಾದ್ರು ಟರ್ಮ್ ಸೇಮ್ ಐತೆನಾ? ಇಲ್ಲ, ಯಾವುದೋ ಟರ್ಮ್ ಸೇಮ್ ಇಲ್ಲ. ಅಂದ್ರೆ ನಾವು ಮಲ್ಟಿಪ್ಲೈ ಮಾಡ್ಲೇಬೇಕು. ಏನೇನ್ ಮಲ್ಟಿಪ್ಲೈ ಮಾಡಬೇಕು? ಒಂದೇ ಟರ್ಮ್ ಮಲ್ಟಿಪ್ಲೈ ಮಾಡ್ರೆ ನಡೀತೈತೇನಾ? ಈಗ ನೋಡ್ರಿ, ಇಲ್ಲಿ 3x ಐತೆ, ಇಲ್ಲಿ 9x ಐತಿ. ಇದಕ್ 3 ಮಲ್ಟಿಪ್ಲೈ ಮಾಡ್ಬಿಟ್ರ ಆಗ್ಬಿಡ್ತದ, 9 ಆಗ್ಬಿಡ್ತೈತಿ, ಹೌದಿಲ್ಲ? ಈಗ ಇಲ್ಲಿ 5y ಐತಿ, ಇಲ್ಲಿ 2y ಐತಿ. ಇದಕ್ಕ 5, ಇದನ್ನ 5 ಮಾಡ್ಕೊಳಕ್ ಬರ್ತೈತಿ? ಬರಲ್ಲ. ಇದನ್ನ 2 ಮಾಡ್ಕೊಳಕ್ ಬರ್ತೈತಿ? ಬರಲ್ಲ. ಮತ್ತೆ ಇದನ್ನ ಹೆಂಗ್ ಸೇಮ್ ಮಾಡ್ಕೋತೇವ್ ನಾವು? ಬೇಕಂದ್ರ ಅವಾಗ 2 ತರ ಲಸ ಬರುವಂಗ್ ಮಲ್ಟಿಪ್ಲೈ ಮಾಡ್ಬೇಕು. 5 2 ಲಸ ಎಷ್ಟ? 10. ಸೊ 10, ಇಲ್ಲಿ 10 ಬರ್ಬೇಕಾದ್ರೆ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು? 2. ಇಲ್ಲಿ 10 ಬರ್ಬೇಕಾದ್ರೆ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು? 5 ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಆ 2 ಮಲ್ಟಿಪ್ಲೈ ಮಾಡೋದು ಬಿಟ್ಟು ಬಿಡ್ರಿ, ನಮಗೆ ಬೇಡ. ಇಲ್ಲಿ ಮೊದಲನೇ ಟರ್ಮ್ ಅಷ್ಟ ನೋಡ್ರಿ, 3x 9x. ಹೌದು? ಸೊ ಇದಕ್ಕಷ್ಟ ತಗೊಳ್ರಿ. ಈಗ ಇದನ್ನ 3x 9x ಮಾಡ್ಕೋಬಹುದು. ಎಷ್ಟು ಮಲ್ಟಿಪ್ಲೈ ಮಾಡೋಣ? ಈಕ್ವೇಶನ್ 1 ಮಲ್ಟಿಪ್ಲೈಡ್ ಬೈ 3. ಓಕೆ, 3x - 5y ಮಲ್ಟಿಪ್ಲೈಡ್ ಬೈ 3 is equal to 4 into 3. ಓಕೆ, 3ನ ಏನ್ ಮಾಡ್ರಿ, ಒಮ್ಮೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ, ಒಮ್ಮೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬಿಡ್ರಿ. 3 3 9x - 5 3 15y is equal to 4 3 12. 9x - 15y is equal to 12. ಈಗ ನಾವು ಯಾವ್ದನ್ನ ಮಾಡಿಫೈ ಮಾಡ್ಕೊಂಡ್ವಿ? ಇದನ್ನ ಈಕ್ವೇಶನ್ 1 ಚೇಂಜ್ ಮಾಡ್ಕೊಂಡ್ವಿ. ಏನ್ ಚೇಂಜ್ ಮಾಡ್ಕೊಂಡ್ವಿ? ಮಲ್ಟಿಪ್ಲೈಡ್ ಬೈ 3 ಮಾಡ್ಕೊಂಡ ಚೇಂಜ್ ಮಾಡ್ಕೊಂಡ್ವಿ. ಸೊ ಇದೇನಾಯ್ತು? ಈಕ್ವೇಶನ್ 3 ಆಯ್ತು. ಓಕೆ, ಇದು ಈಕ್ವೇಶನ್ 3. ಸೊ ಈಗ ಎರಡು ಕಡೆ ಈಕ್ವೇಶನ್ 2 ಏನೈತಿ? 9x - 2y is equal to 7 ಐತಿ. ಈಕ್ವೇಶನ್ 3 ಏನೈತಿ? 9x - 15y is equal to 12 ಐತಿ. ಈಗ ಏನ್ ಮಾಡ್ರಿ, 9x ಟರ್ಮ್ ಸೇಮ್ ಅದು, ಚಿಹ್ನೆಗಳು ಬೇರೆ ಬೇರೆ ಅದಾವ? ಸೇಮ್ ಅದಾವ. ಸೇಮ್ ಇದ್ರೆ ಏನ್ ಮಾಡ್ಕೋಬೇಕು? ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಹೌದಾ? ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 3. ಈಕ್ವೇಶನ್ 2 ಏನೈತಿ? 9x - 2y is equal to 7. ಸೊ ಈಕ್ವೇಶನ್ 3 ಏನೈತಿ? ಅದನ್ನ ಸಬ್ಟ್ರಾಕ್ಷನ್ ಮಾಡಿ. 9x - 15y is equal to 12. ಸಬ್ಟ್ರಾಕ್ಷನ್ ಮಾಡಿ. ಸಬ್ಟ್ರಾಕ್ಷನ್ ಅಂತಂದ್ರೆ ಈ ಪ್ಲಸ್ ಇದ್ದಿದ್ದ ಮೈನಸ್ ಆಯ್ತು, ಈ ಮೈನಸ್ ಇದ್ದಿದ್ದ ಪ್ಲಸ್ ಆಯ್ತು, ಈ ಪ್ಲಸ್ ಇದ್ದಿದ್ದ ಮೈನಸ್ ಆಯ್ತು. ಹೌದು? 9x - 9x ಇದು ಕ್ಯಾನ್ಸಲ್ ಆಯ್ತು. ಮೈನಸ್ ಪ್ಲಸ್ ಮೈನಸ್, 15 2 ಹೋದ್ರ 13y. ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಪ್ಲಸ್ ಬಂತು. 13y is equal to
ಇಲ್ಲಿ 7ರ ಚಿಹ್ನೆ ಪ್ಲಸ್ ಐತಿ, 12ರ ಚಿಹ್ನೆ ಮೈನಸ್. ಇವನ್ ಮರ್ತ್ ಬಿಡ್ಬೇಕು, ಇವನ್ ಚಿಹ್ನೆ ಹಿಡಿಬೇಕು. ಪ್ಲಸ್ ಮೈನಸ್ ಮೈನಸ್. 12ರೊಳಗೆ 7 ಹೋದ್ರೆ ಎಷ್ಟು? 3 2 5. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಮೈನಸ್ 5 ಬಂತ. ಈ 13 ಆ ಕಡೆ ಕಳಿಸ್ರಿ. 13 ಆ ಕಡೆ ಕಳಿಸ್ರೆ ಮೈನಸ್ 5 ಡಿವೈಡ್ ಬೈ 13. ಇದೇನಿದ y ಬೆಲೆ. y ಬೆಲೆ ಎಷ್ಟು ಬಂತು? ಮೈನಸ್ 5 ಡಿವೈಡ್ ಬೈ 13. ಎಷ್ಟು? y is equal to minus 5 divided by 13. ಇದನ್ನ ಏನ್ ಮಾಡ್ರಿ, ಯಾವ್ದಾದ್ರು ಒಂದ್ರೊಳಗೆ ತುಂಬ್ರಿ. ಈಕ್ವೇಶನ್ 1ರೊಳಗರ ತುಂಬ್ರಿ, 2ರೊಳಗರ ತುಂಬ್ರಿ, 3ರೊಳಗರ ತುಂಬ್ರಿ. ಈಕ್ವೇಶನ್ 1ರಲ್ಲಿ ತುಂಬ್ತಾನೆ. ಸೊ ಈಗ ಇಲ್ಲಿ 13 ಐತ್ ನೋಡ್ರಿ, ಎಲ್ಲರ ಕ್ಯಾನ್ಸಲೇಷನ್ ಆಗ್ತೈತೇನೆ 13? ಎಲ್ಲೂ ಆಗಂಗಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ರಿ, ಎಲ್ಲರ ಒಂದ್ ಕಡೆ ತುಂಬ್ರಿ. ಈಗ y is equal to minus 15 by 13 ಅನ್ನು ಈಕ್ವೇಶನ್ 1ರಲ್ಲಿ ಆದೇಶಿಸಿದಾಗ ನೋಡ್ರಿ, ಇದ್ರೊಳಗಡೆ ಸ್ಟಾರ್ಟಿಂಗ್ ವರ್ಜಿಸುವ ಅಂತ ಹೇಳಿ ಇಲ್ಲಿ ಮಾಡ್ತೇವೆ, ಆದ್ರೆ ಇಲ್ಲಿ ಟರ್ಮ್ ಮತ್ತೆ ಆದೇಶಿಸ್ತೇವೆ. ಇಲ್ಲಿ ಆದೇಶಿಸಾಕನ ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಬೇಕಂದ್ರೆ ನಮಗ ವ್ಯಾಲ್ಯೂ ಸಿಗ್ತದ. ಓಕೆ, ಈಗ ಈಕ್ವೇಶನ್ 1 ಏನೈತಿ? 3x ಮೈನಸ್ 5y ಇಸ್ ಈಕ್ವಲ್ ಟು 4. 3x ಮೈನಸ್ 5y ಇಸ್ ಈಕ್ವಲ್ ಟು 4 ಆಯ್ತು. ಇಲ್ಲೇ y ಬೆಲೆ ತುಂಬ್ರಿ. 3x ಮೈನಸ್ 5 ಬ್ರಾಕೆಟ್ y ಬೆಲೆ ಎಷ್ಟೈತಿ? ಮೈನಸ್ 5 ಡಿವೈಡ್ ಬೈ 13 ಇಸ್ ಈಕ್ವಲ್ ಟು 4. ಹೌದಾ? ಸೊ 3x ಮೈನಸ್ ಮೈನಸ್ ಪ್ಲಸ್ 5 ಐದ್ಲೆ 25 ಡಿವೈಡ್ ಬೈ 13 ಇಸ್ ಈಕ್ವಲ್ ಟು 4. ಹೌದಿಲ್ಲ? 3x ಪ್ಲಸ್ 25 ಡಿವೈಡ್ ಬೈ 13 ಇಸ್ ಈಕ್ವಲ್ ಟು 4 ಬಂತ. ಈಗ ಏನ್ ಮಾಡ್ರಿ, ಈ 25 ಡಿವೈಡ್ ಬೈ 13 ಈ ಕಡೆ ಕಳಿಸ್ರಿ. 3x ಇಸ್ ಈಕ್ವಲ್ ಟು 4 ಮೈನಸ್ 25 ಡಿವೈಡ್ ಬೈ 13. ಈಗ ಸಬ್ಟ್ರಾಕ್ಷನ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿ 1 ಐತಿ ಡಿನಾಮಿನೇಟರ್, ಛೇದ 1 ಐತಿ, ಅಂಶ 4 ಐತಿ, ಇಲ್ಲಿ ಛೇದ 13 ಐತಿ. ಈಗ ಏನ್ ಮಾಡ್ಕೋಬೇಕು? ಲಸಾ ತಕೋಬೇಕು. ಲಸಾ ತಕೊಂಡ್ ಅದು ಡಿನಾಮಿನೇಟರ್ ಸೇಮ್ ಆಗೋಂಗ್ ಮಾಡ್ಕೋಬೇಕಂದ್ರೆ 1 13 ಲಸ ಎಷ್ಟು ಬರ್ತದ ಅಂದ್ರೆ 13 ಬರ್ತದ. ಸೊ ಇಲ್ಲಿ 13 ಐತೆನಾ? ಇಲ್ಲ, ಮಲ್ಟಿಪ್ಲೈಡ್ ಬೈ 13 ಆನ್ ನ್ಯೂಮರೇಟರ್. ನ್ಯೂಮರೇಟರ್ಗೆ 13ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ 13 ಐತಿ, 13 ಒಂದ್ಲೆ 13. 3x ಇಸ್ ಈಕ್ವಲ್ ಟು 13 4 ಎಷ್ಟು? 52. ಓಕೆ, 52 ಮೈನಸ್ 25 ಡಿವೈಡ್ ಬೈ 13. 52 ಮೈನಸ್ 25 ಡಿವೈಡ್ ಬೈ 13 ಬಂತ. ಎಷ್ಟಿದು? 3x ಇಸ್ ಈಕ್ವಲ್ ಟು 22ರೊಳಗ 52ರೊಳಗೆ 25 ಹೋದ್ರೆ 25 ಪ್ಲಸ್ 2 27. 27 ಡಿವೈಡ್ ಬೈ 13 ಎಷ್ಟು ಬಂತು? 3x ಇಸ್ ಈಕ್ವಲ್ ಟು 27 ಡಿವೈಡ್ ಬೈ 13 ಬಂತು. ಈ ಮಲ್ಟಿಪ್ಲೈ 3 ಈ ಕಡೆ ಕಳಿಸ್ರಿ, ಏನಾಯ್ತು? ಡಿವೈಡೆಡ್ ಬೈ 3. x ಇಸ್ ಈಕ್ವಲ್ ಟು 27 ಡಿವೈಡ್ ಬೈ 13 ಇಂಟು 3. ಡಿನಾಮಿನೇಟರ್ ಬರ್ತದ, ಅದು ನ್ಯೂಮರೇಟರ್ ಮೇಲ್ಗಡೆ ಇರುವಂತ 3 ಕೆಳಗಡೆ ಬರ್ತದ. ಹಾಗಾದ್ರೆ 3 ಒಂದ್ಲೆ 3 9ಲೆ 27. x ಇಸ್ ಈಕ್ವಲ್ ಟು ಎಷ್ಟು ಬಂತು? 9 ಡಿವೈಡ್ ಬೈ 13. ಮುಗೀತು. ಯಾವ ವಿಧಾನ ಇದ್ದ? ವರ್ಜಿಸುವ ವಿಧಾನ. y ಇಸ್ ಈಕ್ವಲ್ ಟು ಎಷ್ಟು? ಮೈನಸ್ 5 ಡಿವೈಡ್ ಬೈ 13. x ಇಸ್ ಈಕ್ವಲ್ ಟು ಎಷ್ಟು? 9 ಡಿವೈಡ್ ಬೈ 13. ಓಕೆ, ಮೈನಸ್ 5 ಡಿವೈಡ್ ಬೈ 13, 9 ಡಿವೈಡ್ ಬೈ 13 ಅನ್ನುವಂಥದ್ದು x ಮತ್ತೆ y ಬೆಲೆ. ಯಾವ ವಿಧಾನ ಹಚ್ಚಿದ್ವಿ ನಾವ? ವರ್ಜಿಸುವ ವಿಧಾನ ಹಚ್ಚಿದ್ವಿ. ಈಗ ಏನ್ ಮಾಡ್ತೀನಿ? ಈಗ ಆದೇಶಿಸುವ ವಿಧಾನ. ಯಾವ ವಿಧಾನ? ಆದೇಶಿಸುವ ವಿಧಾನವನ್ನ ಬಿಡಿಸೋಣ. ಆದೇಶಿಸುವ ವಿಧಾನದಿಂದ ಇದೇ ಸೇಮ್ ಪ್ರಶ್ನೆಯನ್ನ, ಯಾಕಂತಂದ್ರೆ ಈ ಪ್ರಶ್ನೆದೊಳಗ 2 ವಿಧಾನದಿಂದ ಬಿಡಿಸ್ರಿ ಅನ್ನುವಂತ ಕ್ವಶನ್ ಇದೆ. ಅದಕ್ಕಾಗಿ ನೋಡ್ರಿ, 3x ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0 ಐತಿ. ಯಾವ ವಿಧಾನ ಇದ್ದ? ಆದೇಶ ವಿಧಾನ. ಆದೇಶ ವಿಧಾನ, ಆದೇಶಿಸುವ ವಿಧಾನ. ಈಗ ಎಕ್ಸ್ ಅಥವಾ ಇಲ್ಲ ಆಲ್ರೆಡಿ ಇದನ್ನ ತಗೊಂಡ್ಬಿಡೋಣ. ತಗೋರಿ, ನಾ ಏನ್ ಮಾಡ್ತೀನಿ ಈಗ? 3x ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0 ಐತಿ. ಇದನ್ನ ಈಕ್ವೇಶನ್ 1 ಅಂತ ತಗೋತೀನಿ. ಈಗ 9x ಐತಿ. 9x ಇಸ್ ಈಕ್ವಲ್ ಟು 2y ಪ್ಲಸ್ 7. ಈ 9 ಅನ್ನು ಈ ಕಡೆ ಕಳಿಸ್ರಿ. ಸೊ 9 ಆ ಕಡೆ ಕಳಿಸ್ರೆ x ಇಸ್ ಈಕ್ವಲ್ ಟು 2y ಪ್ಲಸ್ 7 ಡಿವೈಡೆಡ್ ಬೈ 9. ಓಕೆ, ಡಿವೈಡೆಡ್ ಬೈ 9. ಇದನ್ನ x ನ ಬೆಲೆನ ಏನ್ ಮಾಡ್ರಿ? ಈಕ್ವೇಶನ್ 1 ತುಂಬ್ರಿ.
ಎಕ್ಸ್ ಇಸ್ ಈಕ್ವಲ್ ಟು 2y ಪ್ಲಸ್ 7/9 ಇಕ್ವೇಶನ್ 1ರಲ್ಲಿ ಆದೇಶಿಸಲಾಗಿ. ಇಕ್ವೇಶನ್ 1ರಲ್ಲಿ ಆದೇಶಿಸಲಾಗಿ. ಸೊ ಇಕ್ವೇಶನ್ 1 ಏನೈತಿ ನೋಡ್ರಿ, 3 ಎಕ್ಸ್ ನ ವ್ಯಾಲ್ಯೂ ಏನ್ ಬಂದೈತಿ 2y ಪ್ಲಸ್ 7/9 ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0. 3 ಒಂದ್ಲೆ 3 ಮೂರ್ಲೆ 3 ಕ್ಯಾನ್ಸಲ್ ಆಯ್ತಾ, 3 2y ಪ್ಲಸ್ 7/3 ಮೈನಸ್ 5y. ಇದನ್ನೇನ್ ಮಾಡ್ತಾನೆ ನಾನು ಮೈನಸ್ 4 ಆ ಕಡೆ ಕಳಿಸ್ತೀನಿ, ಪ್ಲಸ್ 4. ಓಕೆ, ಈಗ ಇಲ್ಲಿ 5y ಐತಿ, ಇದು 2y ಪ್ಲಸ್ 7 ಹೋಲ್ ಡಿವೈಡೆಡ್ ಬೈ 3 ಬಂತು, 5 3 15y ಇಸ್ ಈಕ್ವಲ್ ಟು 4. 2y ಪ್ಲಸ್ 7 ಮೈನಸ್ 15y ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು 4. ಈಗ ಏನ್ ಮಾಡ್ರಿ, ಈ 3 ಈ ಕಡೆ ಹೋಗ್ತದ, ಇದನ್ನ ಸಿಂಪ್ಲಿಫೈ ಮಾಡ್ರಿ. ಇಲ್ಲಿ ಪ್ಲಸ್ 2y ಐತಿ ಮೈನಸ್ 15y ಐತಿ, ಪ್ಲಸ್ ಮೈನಸ್ ಮೈನಸ್ 15 2 ಹೋದ್ರ 13y, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 13 ಪ್ಲಸ್ 7 ಇಸ್ ಈಕ್ವಲ್ ಟು 4 3 12. ಈಗ ಏನ್ ಮಾಡ್ರಿ, ಪ್ಲಸ್ 7 ಆ ಕಡೆ ಕಳಿಸ್ರಿ, ಮೈನಸ್ 13y ಇಸ್ ಈಕ್ವಲ್ ಟು 12 ಮೈನಸ್ 7. ಪ್ಲಸ್ 7 ಆ ಕಡೆ ಹೋದ್ರೆ ಏನಾಗ್ತದ, ಮೈನಸ್ 7 ಆಗ್ತದ. ಈಗ ಮೈನಸ್ 13y ಇಸ್ ಈಕ್ವಲ್ ಟು 12 7 ಹೋದ್ರೆ ಎಷ್ಟು, 3 2 5, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಪ್ಲಸ್ ಬರ್ತದ. y ಇಸ್ ಈಕ್ವಲ್ ಟು ಮೈನಸ್ 13 ಆ ಕಡೆ ಕಳಿಸ್ರಿ, ಡಿವೈಡೆಡ್ ಬೈ ಮೈನಸ್ 13 ನಥಿಂಗ್ ಬಟ್ ಮೈನಸ್ 5/13. y ಇಸ್ ಈಕ್ವಲ್ ಟು ಎಷ್ಟು, ಮೈನಸ್ 5/13. ಇದು y ಬೆಲೆ. ಈ y ಬೆಲೆಯನ್ನು ಏನ್ ಮಾಡ್ರಿ ಅಂತಂದ್ರ ಇದ್ರೊಳಗ ಯಾವ್ದ್ರೊಳಗ ಇಲ್ಲಿ ತುಂಬ್ರಿ, ಯಾವ್ದ್ರೊಳಗ ಇಲ್ಲಿ ಎಕ್ಸ್ ಅದ್ರೊಳಗ y ಇಸ್ ಈಕ್ವಲ್ ಟು ಮೈನಸ್ 5/13 ಅನ್ನು ಎಕ್ಸ್ ರಲ್ಲಿ ಆದೇಶಿಸಲಾಗಿ ಇದು y ಇಸ್ ಈಕ್ವಲ್ ಟು ಮೈನಸ್ 5/13 ಬಂತು, ಮೈನಸ್ 5/13 ಬಂತು. ಈಗ ಎಕ್ಸ್ ಒಳಗೆ ಎಕ್ಸ್ ಅಂದ್ರೆ ಏನೈತಿಲ್ಲ, ಎಕ್ಸ್ ಇಸ್ ಈಕ್ವಲ್ ಟು 2y ಪ್ಲಸ್ 7 ಡಿವೈಡೆಡ್ ಬೈ 9 ಐತಿ. ಇಲ್ಲಿ y ಬೆಲೆ ತುಂಬ್ರಿ, 2 ಬ್ರಾಕೆಟ್ y ಬೆಲೆ ಎಷ್ಟೈತಿ, ಮೈನಸ್ 5/13 ಪ್ಲಸ್ 7 ಡಿವೈಡೆಡ್ ಬೈ 9. ಸ್ವಲ್ಪ ಸಿಂಪ್ಲಿಫಿಕೇಶನ್ ಇರ್ತದ, ಬೇಜಾರ್ ಪಟ್ಕೋಬಾರ್ದು, ದಸರಾ ಪಟ್ಕೋಬಾರ್ದು, ಇಲ್ಲ ಅಂದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಓಕೆ, ಈಗ ಇದು ಭಿನ್ನರಾಶಿ ರೂಪದೊಳಗೈತಿ, 5 2 10 ಮೈನಸ್ 10. ಈಗ ಇದು ಕೆಳಗೆ ತಗೊಂಡ್ಬರ್ಬೇಕಾದ್ರ ನೋಡ್ರಿ, ಇವೆರಡು ಸಿಂಪ್ಲಿಫೈ ಆಗ್ಬೇಕು, ಅಂದಾಗಿ 13 ಕೆಳಗೆ ಬರ್ತದ. ಬಟ್ ಸಿಂಪ್ಲಿಫೈ ಆಗ್ಬೇಕಂದ್ರೆ ಇಲ್ಲಿ 1 ಐತಿ, 13 13 1 ಲಸ ಎಷ್ಟು 13 ಬರ್ತದ. ಇಲ್ಲಿ 13 ಐತಿ, 1 ಇಲ್ಲಿ 1 13 ಓಕೆ, ಮೈನಸ್ 10 ಪ್ಲಸ್ 13 7. ಸೊ 13 7 ಎಷ್ಟು 91, 7 3 21 91 ಬಂತು, ಹೋಲ್ ಡಿವೈಡೆಡ್ ಬೈ 9. ಈಗ ಮೈನಸ್ ಪ್ಲಸ್ ಮೈನಸ್ 91 10 ಹೋದ್ರೆ ಎಷ್ಟು 81 ಡಿವೈಡೆಡ್ ಬೈ ಈ 13 ಕೆಳಗೆ ಬರ್ತದ, 9 ಇಂಟು 13, 9 1 9 9 81. ಸೊ ಎಷ್ಟು ಬಂತು, 9 ಡಿವೈಡೆಡ್ ಬೈ 13. ಎಕ್ಸ್ ನ ಬೆಲೆ ಎಷ್ಟು ಬಂತು, 9 ಡಿವೈಡೆಡ್ ಬೈ 13. ಹೌದಾ, ಎಕ್ಸ್ ನ ಬೆಲೆ ಎಷ್ಟು ಬಂತು, 9 ಡಿವೈಡೆಡ್ ಬೈ 13. ವೈ ನ ಬೆಲೆ ಮೈನಸ್ 5 ಡಿವೈಡೆಡ್ ಬೈ 13. ಇದು ಯಾವ್ದಂತಂದ್ರ ಎಕ್ಸರ್ಸೈಸ್ 3.3 ಒಳಗ ಮೊದಲನೇ ಪ್ರಶ್ನೆ ಒಳಗಿಂದ 3ನೇ ಪ್ರಶ್ನೆ, ಆದೇಶಿಸುವ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ಬಿಡಿಸುವಂತದ್ದು. ಆ ವರ್ಜಿಸುವ ವಿಧಾನ ಆಲ್ರೆಡಿ ಬಿಡಿಸಿದ್ದೆ, ಸೊ ಇದು ಆದೇಶಿಸುವ ವಿಧಾನ. ಎರಡೂದ್ರೊಳಗೆ ಉತ್ತರ ಸೇಮೇ ಬರ್ತದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಸೊ ನಾಲ್ಕನೇ ಪ್ರಶ್ನೆ ಏನಿದೆ, ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 2y ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಮೈನಸ್ 1 ಮತ್ತು ಎಕ್ಸ್ ಮೈನಸ್ y ಬೈ 3 ಇಸ್ ಈಕ್ವಲ್ ಟು 3 ಐತಿ. ಹೌದಾ, ಎಕ್ಸ್ ಮೈನಸ್ y ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 3 ಇದೆ. ಹೌದಾ, ಇದು ನಾಲ್ಕನೇ ಪ್ರಶ್ನೆ. ಇಲ್ಲಿ ಸ್ವಲ್ಪ ಏನೋ ಭಿನ್ನರಾಶಿ ಕೊಟ್ಟಾರಲ್ಪ, ಹೆಂಗ್ ವರ್ಜಿಸುವ ವಿಧಾನ ಮಾಡಬೇಕು ಅಂತ ಹಿಂಗೆಲ್ಲ ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ 2 ಐತಿ, ಇಲ್ಲಿ ಬರೇ ಎಕ್ಸ್ ಐತಿ, ಇದಕ್ಕೆ ಮಲ್ಟಿಪ್ಲೈಡ್ ಬೈ 2 ಮಾಡಿಬಿಟ್ರೆ ಎಕ್ಸ್ ಆಗಿಬಿಡ್ತೈತಿ. ಎರಡು ಟರ್ಮ್ ಸೇಮ್ ಆಗ್ತಾವು. ಮೊದಲು ಬರ್ಕೊಡ್ರಿ, ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 2y ಡಿವೈಡೆಡ್ ಬೈ 3
ಇಸ್ ಈಕ್ವಲ್ ಟು -1 ಇದು ಇಕ್ವೇಶನ್ 1 ಆಯ್ತು. ನೆಕ್ಸ್ಟ್ x ಮೈನಸ್ y ಡಿವೈಡ್ ಬೈ 3 ಇಸ್ ಈಕ್ವಲ್ ಟು 3 ಇದು ಇಕ್ವೇಶನ್ 2. ಈಗ ಏನ್ ಮಾಡ್ತಾನೆ ಅಂದ್ರೆ ನಾ ಇಲ್ಲೇ ಜಸ್ಟ್ ಅಬ್ಸರ್ವ್ ಮಾಡ್ರಿ ನಾನು ಫಸ್ಟ್ ಏನ್ ಹೇಳಿದ್ನಿ ವರ್ಜಿಸುವ ವಿಧಾನದೊಳಗ ಯಾವಾರ ಎರಡು ಟರ್ಮ್ ಸೇಮ್ ಅದಾವೆ ನೋಡ್ಕೋಬೇಕು. ಎಕ್ಸ್ ಐತಿ ಇಲ್ಲಿ x ಡಿವೈಡ್ ಬೈ 2 ಐತಿ, ಇಲ್ಲಿ y ಬೈ 3 ಐತಿ, ಇಲ್ಲಿ 2y ಡಿವೈಡ್ ಬೈ 3 ಐತಿ. ಹೌದು. ಈಗ ಏನ್ ಮಾಡ್ರಿ ಇನ್ನೊಂದು ಸಿಂಪ್ಲಿಫೈಡ್ ಯಾವ್ದಾದ್ರು ವೇ ಐತೆ ನೋಡ್ರಿ, ಸಿಂಪಲ್ ವೇ. ಈಗ ಇಲ್ಲಿ ಮಲ್ಟಿಪ್ಲೈಡ್ ಬೈ 2 ಮಾಡಿಬಿಟ್ರೆ 2 ಕ್ಯಾನ್ಸಲ್ ಆಗಿ x ಆಗ್ಬಿಡ್ತದೆ. ಈಗ ಇಲ್ಲಿ 2y ಡಿವೈಡ್ ಬೈ 3 ಐತಿ, ಇಲ್ಲಿ y ಬೈ 3 ಐತಿ, ಇದಕ್ಕೆ ಮಲ್ಟಿಪ್ಲೈಡ್ ಬೈ 2 ಮಾಡಿಬಿಟ್ರೆ ಮುಗೀತಲ್ಲ, ಸಿಂಪಲ್. ಇದು 2y ಬೈ 3 ಆಗ್ತೈತಿ, 2y ಬೈ 3 2y ಬೈ 3 ಕ್ಯಾನ್ಸಲ್ ಆಗ್ತೈತಿ, x ಉಳಿತದ. ಹೌದಿಲ್ಲ, ಸಿಂಪಲ್ ಆಗಿ. ಅಥವಾ ಇಲ್ಲೇರ ಯಾವ್ದಾದ್ರು ಒಂದ್ ಮಾಡ್ಕೊಂಡ್ರೆ, ಈಗ ಯಾವ್ದನ್ ಮಾಡ್ಕೊಳ್ಳ ನಾವಿಲ್ಲಿ ಇದೊಂದು ಸ್ವಲ್ಪ ಯಾಕೋ ಡಿಫಿಕಲ್ಟಿ ಐತಿ. ಇವನ್ 2 ಟರ್ಮ್ ಸೇಮ್ ಮಾಡ್ಕೊಳ್ಳೋದು. ಇವನ್ 2 ಟರ್ಮ್ ಸೇಮ್ ಮಾಡ್ಕೋಬೇಕಾದ್ರೆ ಇಕ್ವೇಶನ್ 2 ಮಲ್ಟಿಪ್ಲೈಡ್ ಬೈ y ಬೈ 3 ಐತಿ, ಇಲ್ಲಿ y ಬೈ 3 2y ಬೈ 3 ಐತಿ, 2 ಬೇಕು, ಇದಕ್ಕೆ ಮಲ್ಟಿಪ್ಲೈಡ್ ಬೈ 2 ಮಾಡ್ಕೊಡಿ. x ಮೈನಸ್ y ಬೈ 3 ಮಲ್ಟಿಪ್ಲೈಡ್ ಬೈ 2 ಇಸ್ ಈಕ್ವಲ್ ಟು 3 ಇಂಟು 2. 3 ಇಂಟು 2 ಆದ ಈ ಎರಡನ್ನ ಒಳಗಡೆ ಬೈ 2 ಇಂಟು x 2x ಮೈನಸ್ 2 ಇಂಟು y 2 ಇಂಟು y ಬೈ 3 ಇಸ್ ಈಕ್ವಲ್ ಟು 3 6. ಇದೇನಾಯ್ತು ಇಕ್ವೇಶನ್ 3. ಇದು ಇಕ್ವೇಶನ್ 1, ಇದು 2, ಅದ 3. ಈಗ ನೋಡ್ರಿ ಯಾವ್ಯಾವ ಟರ್ಮ್ ಸೇಮ್ ಅದಾವು, ಮಿಡಲ್ ಟರ್ಮ್ ಪ್ಲಸ್ 2y ಬೈ 3 ಮೈನಸ್ 2y ಬೈ 3. ಈಗ ಇಕ್ವೇಶನ್ 1 ಮೈನಸ್ ಇಕ್ವೇಶನ್ 3, ಇಕ್ವೇಶನ್ 1 ಮೈನಸ್ ಇಕ್ವೇಶನ್ 3. 1 ಏನೈತಿ x ಡಿವೈಡ್ ಬೈ 2 ಪ್ಲಸ್ ಮೈನಸ್ ಮಾಡೋಣ ಪ್ಲಸ್ ಮಾಡೋಣ, ಅದನ್ನೊಂದು ಥಿಂಕ್ ಮಾಡ್ರಿ. ನಾ ಹಂಗ ಬರ್ದ್ಬಿಟ್ಟೆ. ಏನಂತ ಹೇಳಿದ್ದೆ ನಾನು, ಚಿಹ್ನೆ ಸೇಮ್ ಇದ್ರೆ ಅಷ್ಟೇ ಮೈನಸ್ ಮಾಡ್ಬೇಕು, ಬೇರೆ ಬೇರೆ ಇದ್ರೆ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಅಂದ್ರೆ ನಾವೇನ್ ಮಾಡೋಣ, ಮೈನಸ್ ಮಾಡೋದು ಬೇಡ, ಪ್ಲಸ್ ಮಾಡೋಣ. ಓಕೆ, x ಬೈ 2 ಪ್ಲಸ್ 2y ಬೈ 3 ಇಸ್ ಈಕ್ವಲ್ ಟು -1. ಮತ್ತೀಗ ಮೂರನೇ ಇಕ್ವೇಶನ್ ಏನೈತಿ, 2x ಮೈನಸ್ 2y ಬೈ 3 ಇಸ್ ಈಕ್ವಲ್ ಟು 6. ಅಡಿಷನ್ ಹೇಳಿದ್ದೆ ನಾನು, ಅಡಿಷನ್ ಮಾಡ್ಬೇಕಾದ್ರೆ ಚಿಹ್ನೆ ಚೇಂಜ್ ಆಗ್ತವ, ಆಗಲ್ಲ. ಓನ್ಲಿ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಅಷ್ಟೇ ಚಿಹ್ನೆ ಬದಲಾಗ್ತದ. ಪ್ಲಸ್ 2y ಬೈ 3 ಮೈನಸ್ 2y ಬೈ 3 ಎರಡು ಕ್ಯಾನ್ಸಲ್ ಅದು. ಈಗ ಇವನ್ನ ಅಡಿಷನ್ ಮಾಡ್ಬೇಕು. ಅಡಿಷನ್ ನೋಡ್ರಿ, x ಬೈ 2 ಪ್ಲಸ್ 2x, ಹಂಗೆ ಇಲ್ಲಿ ಆಡ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಭಿನ್ನ ರಾಶಿ ಐತಿ. ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೇಕಿಲ್ಲ ನಾವು, ಭಿನ್ನ ರಾಶಿ ಐತಿದು. ಇಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಮೈನಸ್ 6 ಒಳಗೆ ಒಂದು ಹೋದ್ರೆ 5, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಬಂತು. ಈಗ ಇದು ಭಿನ್ನ ರಾಶಿ ಐತಿ ನೋಡ್ರಿ, ಇನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿಗೆ 1 ಐತಿ, ಇದ x ಬೈ 2 ಪ್ಲಸ್ 2x ಅದನ್ನ ಆಡ್ ಮಾಡಕ್ ಬರಂಗಿಲ್ಲ. ಮೊದಲ ಲೈಕ್ ಟರ್ಮ್ಸ್ ಮಾಡ್ಕೋಬೇಕು, ಅಂದ್ರೆ ಈ ಛೇದಗಳನ್ನು ಸಮ ಮಾಡ್ಕೋಬೇಕು. ಛೇದಗಳನ್ನು ಸಮ ಮಾಡ್ಕೋಬೇಕಾದ್ರೆ 2 ಮತ್ತು 1 ಲಸ ಎಷ್ಟ, 2 ಬರ್ತದ. ಓಕೆ, ಇಲ್ಲಿ 2 ಬರ್ತದ, 2 ಮತ್ತು 1 ಲಸ 2 ಬರ್ತದ. 2 ಎಷ್ಟಲೇ 2, 2 ಒಂದ್ಲೆ, 1 ಎಷ್ಟಲೇ 2, 1 2 1 ಇಂಟು x ಪ್ಲಸ್ 2 4x ಇಸ್ ಈಕ್ವಲ್ ಟು ಎಷ್ಟು ಬಂತು, 5 ಬಂತು. ಈಗ 2 ಆ ಕಡೆ ಕಳಿಸ್ರಿ. ಸೊ ಈ ಕಡೆ ಹೋಗ್ಬಿಟ್ರೆ x ಪ್ಲಸ್ 1x ಇಸ್ ಈಕ್ವಲ್ ಟು 5x, 5 2 10. ಈಗ 5 ಈ ಕಡೆ ಕಳಿಸ್ರಿ, x ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 5. ಓಕೆ, 5 1 5 2, x ಇಸ್ ಈಕ್ವಲ್ ಟು ಎಷ್ಟು ಬಂತು, 2 ಬಂತು. ಎಷ್ಟು, x ಇಸ್ ಈಕ್ವಲ್ ಟು 2. ಮತ್ತೆ ಈ x ಇಸ್ ಈಕ್ವಲ್ ಟು 2 ಏನ್ ಮಾಡ್ರಿ, 1 ತುಂಬ್ರಿ, ಯಾವ್ದಾದ್ರು 1 ಇಕ್ವೇಶನ್ 1 ತುಂಬ್ರಿ ಅಥವಾ 2 ತುಂಬ್ರಿ. ನಾವು ಯಾವ್ದು ಮಾಡಿಫೈ ಮಾಡಿದ್ವಿ, ಇಕ್ವೇಶನ್ 2 ಮಾಡಿಫೈ ಮಾಡಿದ್ವಿ, ಇಲ್ಲೂ ತುಂಬ್ರಿನೂ ಬರ್ತದೆ. ಈಗ x ನ ಬೆಲೆ ಸಿಕ್ತು ನಮಗೆ. x ನ ಬೆಲೆ ಎಷ್ಟು ಬಂತು, 2 ಬಂತು. x ನ ಬೆಲೆನ ಏನ್ ಮಾಡ್ರಿ, ಇಕ್ವೇಶನ್ 1 ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಕ್ವೇಶನ್ 1 x ಇಸ್ ಈಕ್ವಲ್ ಟು 2 ಅನ್ನು ಇಕ್ವೇಶನ್ 1 ಆದೇಶಿಸಲಾಗಿ. ಇಕ್ವೇಶನ್ 1 ಏನ್ ಹೇಳ್ತೈತಿ, x ಡಿವೈಡ್ ಬೈ 2 ಪ್ಲಸ್ 2y ಡಿವೈಡ್ ಬೈ 3 ಇಸ್ ಈಕ್ವಲ್ ಟು -1 ಐತಿ. -1 ಐತಿ, ಅಲ್ಲಿ x ನ ಬೆಲೆ ತುಂಬ್ರಿ. x ಎಷ್ಟಿದೆ, 2 ಡಿವೈಡ್ ಬೈ 2 ಪ್ಲಸ್ 2y ಡಿವೈಡ್ ಬೈ 3 ಇಸ್ ಈಕ್ವಲ್ ಟು -1. 2 ಕ್ಯಾನ್ಸಲ್ ಆಯ್ತು, ಅಂದ್ರೆ 0 ಬರೋಲ್ಲ, ಅಲ್ಲೇ
1 ಬರ್ತದ. ಸೊ 1 ಅಂತಂದ್ರೆ ಇಲ್ಲಿ 1 ಪ್ಲಸ್ 2y ಡಿವೈಡ್ ಬೈ 3 ಇಸ್ ಈಕ್ವಲ್ ಟು -1. ಈಗ ಪ್ಲಸ್ 1 ಆ ಕಡೆ ಕಳಿಸ್ರಿ. ಪ್ಲಸ್ 1 ಆ ಕಡೆ ಹೋದ್ರೆ ಏನಾಯ್ತು -1 ಅದು. 2y ಡಿವೈಡ್ ಬೈ 3 ಇಸ್ ಈಕ್ವಲ್ ಟು -1 ಆಫ್ -1. ಯಾಕಂದ್ರೆ -1 ಆಲ್ರೆಡಿ ಐತಿ. ಈ ಪ್ಲಸ್ 1 ಆ ಕಡೆ ಹೋದ್ರೆ -1 ಅದು. 2y ಡಿವೈಡ್ ಬೈ 3 ಇಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಆತ. ಒಂದ ಸೇರಿಸಿದ್ರೆ 2 -2. ಈಗ 3 ಈ ಕಡೆ 2 ಡಿವೈಡ್ ಬೈ 3 ಈ ಕಡೆ ಶಿಫ್ಟ್ ಮಾಡಿ. 2 ಡಿವೈಡ್ ಬೈ 3 ಈ ಕಡೆ ಶಿಫ್ಟ್ ಮಾಡ್ರೆ ರೆಸಿಪ್ರೋಕಲ್ ಆಕೈತಿ. ರೆಸಿಪ್ರೋಕಲ್ ಅಂದ್ರೆ ವ್ಯುತ್ಕ್ರಮ ಆಗ್ತದ. 3 ಮೇಲ್ಗಡೆ ಹೋಗ್ತದ, 2 ಕೆಳಗೆ ಬರ್ತೈತಿ. ಅಥವಾ ಡಿನಾಮಿನೇಟರ್ 3 ಮ್ಯಾಲ, ನ್ಯೂಮರೇಟರ್ 2 ಕೆಳಗ. y ಇಸ್ ಈಕ್ವಲ್ ಟು -2 ಇಂಟು 3 ಡಿವೈಡ್ ಬೈ 2. ಇದೆ 2 ಕ್ಯಾನ್ಸಲ್ ಆಯ್ತು. y ಇಸ್ ಈಕ್ವಲ್ ಟು ಎಷ್ಟು ಬಂತು -3. x ಇಸ್ ಈಕ್ವಲ್ ಟು ಎಷ್ಟೈತಿ ಇಲ್ಲಿ ವ್ಯಾಲ್ಯೂ? x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು -3. ಇದೆಷ್ಟದ ಬೆಲೆ? ಇದು ಯಾವ ತರದ ಬೆಲೆ? x ಮತ್ತು y ಅನ್ನುವಂತದ ಬೆಲೆ. ಯಾವ ವಿಧಾನದಿಂದ ಬಿಡಿಸಿದ್ವಿ ನಾವು? ವರ್ಜಿಸುವ ವಿಧಾನದಿಂದ ಬಿಡಿಸಿದ್ವಿ. ಈ ನೆಕ್ಸ್ಟ್ ವಿಧಾನ ಯಾವುದು? ಆದೇಶಿಸುವ ವಿಧಾನ. ಆದೇಶಿಸುವ ವಿಧಾನದೊಳಗೂ ಕೂಡ ಇಷ್ಟೇ ಉತ್ತರ ಬರ್ತದ. x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು -3. ಮತ್ ಇನ್ನೊಂದು ನೆನಪಿಟ್ಕೊಡ್ರಿ, ನೀವು ವೆರಿಫೈ ಹೆಂಗ್ ಮಾಡ್ಕೋಬೇಕಪ್ಪ ಇವ ಆನ್ಸರ್ ಕರೆಕ್ಟೋ ಇಲ್ಲೋ ಅಂತೇಳಿ. ಈ x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 3ನ್ನ ಇಲ್ಲಿ ಎಲ್ಲಾರ ಒಂದ್ ಕಡೆ ತುಂಬ್ರಿ, ಇಲ್ಲರ ಒಂದ್ ಕಡೆ ತುಂಬ್ರಿ. ಸಿಂಪ್ಲಿಫೈ ಮಾಡ್ಬಿಟ್ರೆ ಅದ್ರ ಉತ್ತರ -1 ಬರ್ಬೇಕು. -1 ಬಂದ್ರೆ ಅದು ಕರೆಕ್ಟ್. ಅಥವಾ ಇಲ್ಲಿ ಬೇಡ ನಮಗ, ಇನ್ನು ನಾ ಇಲ್ಲಿ ತುಂಬಾವ್. ಸೊ ಇಲ್ಲಿ ತುಂಬಿರನು ಅಷ್ಟೇ, ಎಕ್ಸ್ ಮತ್ತೆ y ಬೆಲೆ ತುಂಬಿರ ಸಿಂಪ್ಲಿಫೈ ಮಾಡ್ರೆ ಅದ್ರ ಉತ್ತರ ಎಷ್ಟು ಬರ್ಬೇಕು? ಈ ಬಲಗಡೆ RHS ಕಡೆ ಇರುವಂತ 3 ಉತ್ತರ ಬರ್ಬೇಕು. ಅದ್ರ ಬಂದ್ಬಿಟ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಮಾಡಿರುವಂತ ಆನ್ಸರ್ ಎಲ್ಲ ಕರೆಕ್ಟ್. ಗೊತ್ತಾಯ್ತಾ ಹೆಂಗ್ ಕ್ರಾಸ್ ವೆರಿಫೈ ಮಾಡ್ಕೋಬೇಕಂತೇಳಿ? ಎಕ್ಸ್ y ಬೆಲೆಯನ್ನ ಈ ಕೊಟ್ಟಿರೋ ಈಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರ, ಈ LHS ಪಾರ್ಟ್ ಅನ್ನು ಸಿಂಪ್ಲಿಫೈ ಮಾಡ್ಬಿಟ್ರೆ RHS ಪಾರ್ಟ್ ನಲ್ಲಿರುವಂತ ಉತ್ತರ ಬಂದ್ಬಿಟ್ರೆ ಅದು ಕರೆಕ್ಟ್ ಅಂತ. ಓಕೆ, ಈಗ ಯಾವ ವಿಧಾನ ಆಯ್ತು? ವರ್ಜಿಸುವ ವಿಧಾನ ಆಗೈತೆ. ಇನ್ನು ಯಾವ್ದು ವಿಧಾನ? ಆದೇಶಿಸುವ ವಿಧಾನ. ಈ ಆದೇಶಿಸುವ ವಿಧಾನದೊಳಗೆ ಯಾವ್ದಾದ್ರು ಒಂದು ವ್ಯಾಲ್ಯೂನ ಇನ್ನೊಂದ್ ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಮುಗೀತು. ಸೊ ಅಲ್ಲೂ ಕೂಡ ಏನಂತಂದ್ರೆ ಉತ್ತರ ಅಷ್ಟೇ ಬರ್ತದ, ಸೇಮ್ ಉತ್ತರ ಬರ್ತದೆ. ಓಕೆ, ನೋಡ್ರಿ ನಾವು ಎಲ್ಲೆಲ್ಲೋ ವಿಧಾನಗಳನ್ನ ಮತ್ತೆಲ್ಲೋ ಬಳಕೆ ಮಾಡ್ತೀವಿ. y/3 ಐತಿ, ಯಾವ್ದಾದ್ರು ಒಂದು ತೋಡ್ರಿ. ಈಗ x/2 ಪ್ಲಸ್ 2y/3 ಇಸ್ ಈಕ್ವಲ್ ಟು -1 ಐತಿ. ಇದನ್ ಬಿಡ್ರಿ. ಸೊ ಅಲ್ಲಿದೆ ನೋಡ್ರಿ, x ಮೈನಸ್ y/3 ಇಸ್ ಈಕ್ವಲ್ ಟು 3. ಈ -y/3 ಈ ಕಡೆ ಕಳಿಸ್ರಿ. x ಇಸ್ ಈಕ್ವಲ್ ಟು 3 ಮೈನಸ್ ಅದೇನಾಯ್ತು ಪ್ಲಸ್ ಆಯ್ತು y/3. 3 ಮೈನಸ್ ಅದೇನಾಯ್ತು ಪ್ಲಸ್ ಆಯ್ತು. x ಇಸ್ ಈಕ್ವಲ್ ಟು 3 ಪ್ಲಸ್ y ಡಿವೈಡೆಡ್ ಬೈ 3. ಈಗ ಇದ್ರದ್ದು LCM ಅಂತ ತಕೋರಿ. 1 ಮತ್ತು 3 ಲಸ ಎಷ್ಟು? 3 ಬರ್ತದೆ. ಓಕೆ, 3 ಇಲ್ಲಿ ಮಲ್ಟಿಪ್ಲೈಡ್ ಬೈ 3, ಇಲ್ಲಿ ಮಲ್ಟಿಪ್ಲೈಡ್ ಬೈ 1, 3 3 9 ಪ್ಲಸ್ y. x ಇಸ್ ಈಕ್ವಲ್ ಟು 9 ಪ್ಲಸ್ y ಡಿವೈಡೆಡ್ ಬೈ 3 ಆಯ್ತು. ಈ ಬೆಲೆ ಏನ್ ಮಾಡ್ಬೇಕು? ಇಲ್ಲಿ ಒಂದ್ ಕಡೆ ತುಂಬಬೇಕು. ಯಾವ ಇಕ್ವೇಶನ್ ದೊಳಗ? ಇದು ಇಕ್ವೇಶನ್ 1. ನಾವು ಇಕ್ವೇಶನ್ 2 ಮಾಡಿಫೈ ಮಾಡಿದೇವಿ. ಓಕೆ, ಇಕ್ವೇಶನ್ 2 ಮಾಡಿಫೈ ಮಾಡಿದೇವಿ. ಸೊ ಇಕ್ವೇಶನ್ 1ರಲ್ಲಿ x ಅನ್ನು ಇಕ್ವೇಶನ್ 1 ಅಂದ್ರೆ ಸಮೀಕರಣ 1ರಲ್ಲಿ ಆದೇಶಿಸಲಾಗಿ, ಇದೆ ಆದೇಶ ವಿಧಾನ. ಆದೇಶಿಸಲಾಗಿ ಎದ್ರೊಳಗ? ಇಕ್ವೇಶನ್ 1ರೊಳಗ ಆದೇಶಿಸಲಾಗಿ. ಇಕ್ವೇಶನ್ 1 ಏನ್ ಹೇಳೈತಿ? x ಡಿವೈಡೆಡ್ ಬೈ 2. x ಅಂದ್ರೆ ಆಲ್ರೆಡಿ ನೋಡ್ರಿ ಇಲ್ಲಿ 9 ಪ್ಲಸ್ y ಹೋಲ್ ಡಿವೈಡೆಡ್ ಬೈ 3 ಡಿವೈಡ್ ಬೈ 2 ಪ್ಲಸ್ 2y/3 ಇಸ್ ಈಕ್ವಲ್ ಟು -1. ಓಕೆ, ಈ 3 ಕೆಳಗಡೆ ಬರ್ತದ. ಸೊ 3 ಕೆಳಗಡೆ ತೊಂಬರಿ. 9 ಪ್ಲಸ್ y ಡಿವೈಡ್ ಬೈ 3 6 ಪ್ಲಸ್ 2y ಡಿವೈಡ್ ಬೈ 3 ಇಸ್ ಈಕ್ವಲ್ ಟು -1. ಈಗ ಸಿಂಪ್ಲಿಫೈ ಮಾಡ್ಬೇಕು ನಾವು. ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇಲ್ಲಿ 6 ಐತಿ, ಇಲ್ಲಿ 3 ಐತಿ. ಎರಡು ತರ ಲಸ ಎಷ್ಟು ಬರ್ತದ? 6 ಬರ್ತದ. ಸೊ 6 ಬರ್ತದ ಅಂದ್ರೆ ಇಲ್ಲಿ ಮಲ್ಟಿಪ್ಲೈಡ್ ಬೈ ಎಷ್ಟು ಮಾಡ್ಬೇಕು? 1 6 1 6 3 ಎಷ್ಟಲೇ 6 3 2 6. ಇದು 9 ಪ್ಲಸ್ y ಪ್ಲಸ್ 2 4y ಹೋಲ್ ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು -1. ಈಗ 6 ಈ ಕಡೆ ಕಳಿಸ್ರಿ. ಇಲ್ಲಿ ಸಜಾತಿ ಪದಗಳು ಯಾವ್ದು ನೋಡ್ರಿ? 4y ಪ್ಲಸ್ 1y 5y. 9 ಪ್ಲಸ್ 5y ಇಸ್ ಈಕ್ವಲ್ ಟು 6 1 6 -6. ಹೌದಾ? ಈಗ ಪ್ಲಸ್ 9 ಈ ಕಡೆ ಕಳಿಸ್ರಿ. ಪ್ಲಸ್ 9 ಈ ಕಡೆ ಕಳಿಸ್ರಿ. 5y -6 -9.
ಓಕೆ 5y ಮೈನಸ್ ಮೈನಸ್ ಪ್ಲಸ್ 9 ಪ್ಲಸ್ 6 ಸೇರಿಸಿದ್ರೆ 15. ಎರಡು ಸಂಖ್ಯೆ ಸೇಮ್ ಅದಾವ ಅಂದ್ರೆ ಮೈನಸ್ ಬರ್ತದ. ಈ 5 ಕಡೆ ಕಳಿಸ್ರಿ, ಡಿವೈಡೆಡ್ ಬೈ ಮೈನಸ್ 15 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಮೂರ್ಲೆ y ಮೈನಸ್ 3. ಏನ್ ಬಂತು? y ಮೈನಸ್ 3 ಬಂತು. ಈ y 3 ಅನ್ನ ಏನ್ ಮಾಡ್ರಿ, ಈ x ನ ಬೆಲೆ ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, x ನ ಬೆಲೆ ಇದ್ದಲ್ಲಿ. ಸೊ y ಮೈನಸ್ 3 ಅನ್ನು x 9 ಪ್ಲಸ್ y ಡಿವೈಡೆಡ್ ಬೈ 5ರಲ್ಲಿ, ಸಾರಿ 5 ಅಲ್ಲ 3ರಲ್ಲಿ ಆದೇಶಿಸಲಾಗಿ x 9 ಪ್ಲಸ್ ಮೈನಸ್ 3 ಡಿವೈಡ್ ಬೈ 3. 9 ಮೈನಸ್ ಪ್ಲಸ್ ಮೈನಸ್ 3 ಡಿವೈಡ್ ಬೈ 3. 9 3 ಹೋದ್ರೆ 6 ಡಿವೈಡ್ ಬೈ 3 3 ಒಂದ್ಲೆ 3 2ಲೆ. ಸೊ 2 ಬಂತು. x ನ ಬೆಲೆ ಎಷ್ಟು ಬಂತು? 2 ಬಂತು. y ನ ಬೆಲೆ ಎಷ್ಟು ಬಂದೈತಿ? ಮೈನಸ್ 3 ಬಂದೈತಿ. x ನ ಬೆಲೆ 2 ಬಂದೈತಿ. ಇಲ್ಲಿ ಯಾವ್ದು ವಿಧಾನ ಇದ್ದ? ಸಾರಿ, ಇಲ್ಲಿ ನಾನು ಬರ್ದಿಲ್ಲ. ಆದೇಶಿಸುವ ವಿಧಾನ. ಆದೇಶಿಸುವ ವಿಧಾನ, ವರ್ಜಿಸುವ ವಿಧಾನ ಆಲ್ರೆಡಿ ನಾವು ಬೆಳೆಸಿದ್ದೇವೆ. ಇದು ಆದೇಶ ವಿಧಾನ. ನಾವೇನ್ ಮಾಡಿದ್ವಿ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ? ಸೊ ಮೊದಲನೇ ಪ್ರಶ್ನೆ ಅಭ್ಯಾಸ 3.3 ಒಳಗೆ ಮೊದಲನೇ ಪ್ರಶ್ನೆ, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಅಂತಿದೆ. ನಾವು ಈ ಕೊಟ್ಟಂತ 4 ಪ್ರಶ್ನೆಗಳನ್ನ ಏನ್ ಮಾಡಿದ್ವಿ? ವರ್ಜಿಸುವ ವಿಧಾನ ಬಿಡಿಸಿದ್ವಿ, ಆದೇಶಿಸುವ ವಿಧಾನವನ್ನು ಬಿಡಿಸಿದ್ವಿ. ಎರಡೂ ಉತ್ತರ ಸೇಮ್ ಬಂತು. ಓಕೆ, ಕರೆಕ್ಟ್ ಇದೆ. ವೆರಿಫೈ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕು? y ಮತ್ತೆ x ನ ಬೆಲೆಯನ್ನ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ಅದು RHS ಇರುವಂತ ಉತ್ತರ ಬರ್ಬೇಕು. ಬಂದ್ಬಿಟ್ರೆ ಅದು ಕರೆಕ್ಟ್. ಅದನ್ನೇನು ಕೇಳಲ್ಲ ನಿಮ್ಗ, ನಾನ್ ನಿಮ್ಗೆ ಹೇಳಿದ್ನಿ ಎಕ್ಸ್ಟ್ರಾ ನಾಲೆಜ್ ಸಂಬಂಧ ಗೊತ್ತಾಗ್ಲಿ ಅಂತ. ಓಕೆ, ಈ ಗಣಿತ ಅಂದ್ರೆ ಬಹಳ ಫನ್ನಿ ಮತ್ತೆ ಅಷ್ಟೇ ಇಂಟ್ರೆಸ್ಟಿಂಗ್, ಅಷ್ಟ ಸ್ಕೋರಿಂಗ್ ಸಬ್ಜೆಕ್ಟ್. ಹೌದು, ನಮ್ಮ ಜೀವನದೊಳಗೂ ಕೂಡ ಹಲವು ಅಂಶಗಳನ್ನ ನಾವ್ ಏನ್ ಮಾಡ್ಬೇಕಾಗ್ತೈತಿ? ವರ್ಜಿಸ್ಬೇಕಾಗ್ತೈತಿ. ವರ್ಜಿಸ್ಬೇಕಂತಂದ್ರೆ ನಮ್ಮ ಜೀವನದೊಳಗೆ ಕೆಟ್ಟ ಅಂಶಗಳನ್ನ ಹೊಡೆದು ಹಾಕ್ಬೇಕು. ಮತ್ತ ಅನೇಕ ಅಂಶಗಳನ್ನ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ನಾವ್ ಏನಾದ್ರೂ ಉದ್ಧಾರ ಆಗ್ಬೇಕು, ಜೀವನದೊಳಗೆ ಸಾಧನೆ ಮಾಡ್ಬೇಕಂದ್ರೆ ಏನಾದ್ರೂ ಅಂಶಗಳನ್ನ ಆದೇಶಿಸ್ಕೊಳ್ಬೇಕು. ಆದೇಶಿಸ್ಕೊಳ್ಬೇಕಂತಂದ್ರೆ ಅಳವಡಿಸಿಕೊಳ್ಬೇಕು. ಅಂದ್ರೆ ಲೈಫ್ ಒಳಗ ನಾವೇನಾದ್ರೂ ಸಕ್ಸಸ್ ಕಾಣ್ತೀವಿ. ಇದು ಈ ಪಾರ್ಟ್ ಒಳಗೆ ಏನ್ ಮಾಡ್ತೀವಿ? ಮೊದಲನೇ ಪ್ರಶ್ನೆಯನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ವಿಡಿಯೋ ಲೆಂದಿ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ 2ನೇ ಕ್ವಶನ್ ಅನ್ನ ಮುಂದಿನ ವಿಡಿಯೋ ಅಲ್ಲಿ ಹಾಕಿದ್ದೇನೆ. ಸೊ ಅದಕ್ಕಾಗಿ ಹಿಂದಿನ ವಿಡಿಯೋಗಳಲ್ಲಿ ಏನಿದೆ ಪೂರ್ತಿ ವಿವರಣೆ ಇದೆ ಮತ್ತು 3.1 3.2 ಎಲ್ಲ ಅಭ್ಯಾಸಗಳು ಅದಾವ. ಸೊ ಈ ವಿಡಿಯೋದೊಳಗೆ ಏನಂತಂದ್ರ ಈ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಮೊದಲನೇ ಪ್ರಶ್ನೆ ಒಳಗಿರುವಂತಹ 4 ಸಬ್ ಕ್ವಶನ್ ಅನ್ನ ಪೂರ್ತಿ ಬಿಡಿಸಿದೆ. ಓಕೆ, ಮುಂದಿನ ವಿಡಿಯೋ ಮರಿದನ ನೋಡ್ರಿ. 3.3 ಕ್ವಶನ್ ನಂಬರ್ 2 ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ಆ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಅದ ಮೆಸೇಜ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬೇಕು. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನಿಮ್ದು ಏನಾದರೂ ಸಜೆಷನ್ಸು ಅಥವಾ ಏನಾದರೂ ಕಮೆಂಟ್ಸು ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಿಮ್ಗಾಗಿ ಓಪನ್ ಕೂಡ ಇದೆ, ನೀವಲ್ಲಿ ಬರೀಬಹುದು. ಏನಾದರೂ ಕ್ವೈರೀಸ್ ಇದ್ರೂ ಕೂಡ ನೀವಲ್ಲೇ ಬರೀಬಹುದು. ಓಕೆ, ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಆಟಿಲ್ಲಕ್ಕೆ ಬಾಯ್.